The dignitaries of Karnataka Rajya Sangha, Rajya Rath Sangha present in this house and print media, electronic media and social media representatives. I am very thankful to Karnataka Rajya Rath Sangha to organize my 4-day workshop, this holy place. It is not a new thing for Karnataka Rajya Sangha. I remember two great leaders of Indian farming organizations, Professor Nanju Swami from South India and Mahendra Singh Tiket from North India. We can't forget these two great souls at all. Even I can't forget a great contribution has been given this moment. It took the great leader of Karnataka Rajya Sangha, Manya Sri Basudhav Tambaki ji and Puttanaj. They are not no more. Lavia Campesina, a global federation of the farmers, had taken the decision to aware the farmer community about the facts, the truth. What is the fact? What is the truth? That is the problem. Jayachandra Sharma ji will interpret in Kannada language. I can speak in also Kannada, no problem. But my Kannada is old, ancient Kannada. If I speak, nobody will listen. They will leave the hall. ಮಾನ್ಯ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರೇ, ಮಾನ್ಯ ಕೆ.ಟಿ. ಗಂಗಾಧರ್ ಅವರೇ, ಭಾರತೀಯ ಕಿಸಾನ್ ಯೂನಿಯನ್ನ ಯದುವೀರ್ ಸಿಂಗ್ ಅವರೇ, ಅಡ್ವೊಕೇಟ್ ಜನರಲ್ ಆದಂಥ ರವಿ ವರ್ಮ ಕುಮಾರ್ ಅವರೇ, ಅನ್ಸೂಯಮ್ಮ ಅವರೇ ಮತ್ತು ಕೃಷ್ಣ ಅವರೇ, ಕೃಷ್ಣ ಇಸಿ ನೇಪಾಳಿನ ರೈತ ಒಕ್ಕೂಟದ ವೈಸ್ ಚೇರ್ಮನ್ ಅವರಿಗೆ, ನಮ್ಮ ಡೆಪ್ಯೂಟಿ ಕಮಿಷನರ್ ಅಥವಾ ಜಿಲ್ಲಾಧಿಕಾರಿಯಾದಂಥ ಲತಾ ಕುಮಾರಿ ಅವರೇ, ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಈ ಸಭೆಯಾದ ಸಭಾಂಗಣದಲ್ಲಿರುವಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಕಾರ್ಯಕರ್ತರೇ, ನಾನು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ 4 ದಿನದ ಕಾರ್ಯಾಗಾರವನ್ನು ಇಂಥ ಒಂದು ಭವ್ಯ ಮತ್ತು ಸಾಂಪ್ರದಾಯಿಕ ಜಾಗದಲ್ಲಿ ಆಯೋಜನೆ ಮಾಡಿರೋದಕ್ಕೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಹೊಸತೇನಲ್ಲ, ಇದು ಸುಮಾರು ಸಲ ಮಾಡಿದೆ. ಈ ಸಮಯದಲ್ಲಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾನ್ ನಾಯಕರುಗಳನ್ನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಕ್ಷಿಣ ಭಾರತದಲ್ಲಿ ಪ್ರೊಫೆಸರ್ ಎಂ ಡಿ ನಂಜನಸ್ವಾಮಿ ಅವರು, ಉತ್ತರ ಭಾರತದ ಮಹೇಂದ್ರ ಸಿಂಗ್ ಟಿಕಾಯತ್ ಅವ್ರನ್ನ ನಾನು ಇದ್ರ ಜೊತೆಗೆ ಬಸವರಾಜ್ ತಬ್ಬಳ್ಳಿಯವ್ರನ್ನ ಮತ್ತೆ ಪುಟ್ಟಣ್ಣಯ್ಯವ್ರನ್ನ ನೆನೆಸ್ಕೊಳ್ಳೋದಿರೋಕ್ಕಾಗಲ್ಲ. ನನ್ನ ಜೊತೆ ಇದ್ರು, ಆದರೆ ಇವಾಗಿಲ್ಲ ಅವರು. ಜೊತೆಗೆ ಅಂತಾರಾಷ್ಟ್ರೀಯ ರೈತ ಸಂಘದ ರೈತರ ಒಕ್ಕೂಟವಾದಂಥ ಲಾವ್ಯ ಕ್ಯಾಂಪಸ್ಸನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೀನಿ ಅಥವಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಇವತ್ತು ರೈತರಿಗೆ ಆಗ್ತಿರುವಂಥ ಅನ್ಯಾಯಗಳು ಮತ್ತು ಅವ್ರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳ ಬಗ್ಗೆ ನಿಜ ಮತ್ತು ವಾಸ್ತವವನ್ನು ಬಿಚ್ಚಿಡುವಂಥ ವ್ಯವಸ್ಥೆ ಈ ಲಾವ್ಯ ಕ್ಯಾಂಪಸ್ಸನ್ನು ಮಾಡ್ತಾ ಇದೆ.
ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಆದರೆ ನಾನು ಮಾತಾಡುವಂಥದ್ದು ತುಂಬ ಹಳೆ ಕನ್ನಡ. ನಾನು ಆ ಕನ್ನಡ ಮಾತಾಡಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ, ನೀವೆಲ್ಲಿ ಬಿಟ್ಟು ಈ ಸಭಾಂಗಣನ ಬಿಟ್ಟು ಆಚೆ ಹೋಗ್ತೀರಿ. ಅದಕ್ಕೋಸ್ಕರ ಜಯಚಂದ್ರ ಶರ್ಮ ಅವರು ಈಗ ಕನ್ನಡದಲ್ಲಿ ತರ್ಜುಮೆ ಮಾಡ್ತಾ ಇದ್ದಾರೆ. I will give lot of thanks to Tamil Nadu government. The government of Tamil Nadu has sent lot of officers and the farmers here to listen this workshop. Also, I'd like to give a lot of thanks to Karnataka government also. They have sent so many officers and they did 200 farmers in it, to participate in the workshop. This is the great achievement, I think, that for this Chukki. ನಾನು ತಮಿಳುನಾಡಿನ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ತಮಿಳುನಾಡಿನ ಕೃಷಿ ಇಲಾಖೆಯ ಸುಮಾರು ಅಧಿಕಾರಿಗಳನ್ನು ಈ ಕಾರ್ಯಾಗಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಆಗಿದೆ. ಜೊತೆಗೆ ತಮಿಳುನಾಡಿನ ರೈತರುಗಳನ್ನು ಈ ಕಾರ್ಯಾಗಾರಕ್ಕೆ ಕಳಿಸಿದೆ. ಹಾಗಾಗಿ ಆ ಸರ್ಕಾರಕ್ಕೆ ನನ್ನ ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಸರಿಸುಮಾರು 200ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಮತ್ತು ರೈತರನ್ನ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಕಾರ್ಯಾಗಾರಕ್ಕೆ ಕಳಿಸಿದೆ. ಅದಕ್ಕೂ ಕರ್ನಾಟಕ ಸರ್ಕಾರಕ್ಕೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. Thanks to Mr. Narayanji, he has discussed with the government of Tamil Nadu and he tried very well. Sathiyo, who came from Tamil Nadu, please, up the hands. ಸ್ನೇಹಿತರೆ, ಯಾರೆಲ್ಲ ತಮಿಳುನಾಡಿನಿಂದ ಬಂದಿದ್ದೀರಾ? Okay, thank you. ಧನ್ಯವಾದ. From Andhra Pradesh. ಆಂಧ್ರದಿಂದ. Beautiful. Telangana. ತೆಲಂಗಾಣದಿಂದ. Okay. Kerala. ಕೇರಳದಿಂದ. Maharashtra. ಮಹಾರಾಷ್ಟ್ರದಿಂದ. Okay. And Odisha. ಒಡಿಸ್ಸಾದಿಂದ. No. ವೆಸ್ಟ್ West ಬೆಂಗಾಲ್. Bengal. Anybody from West Bengal? ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ. Yeah. West Bengal is last of the India. ಲಾಸ್ಟ್. Yeah. Goa. Okay. Delhi also. Delhi. Okay. Nepal, so ये तो well known. साथियों, subject is not natural farming. ಸ್ನೇಹಿತರೆ, ವಿಷಯ ನೈಸರ್ಗಿಕ ಕೃಷಿ ಅಲ್ಲ. Because natural farming is not existed as a model in entire world. ಯಾಕೆ ಅಂದ್ರೆ ನೈಸರ್ಗಿಕ ಕೃಷಿ ಅನ್ನುವಂಥ ಪ್ರಾತ್ಯಕ್ಷತೆ ಎಲ್ಲೂ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. I will explain it. ನಾನು ಅದ್ರ ಬಗ್ಗೆ ವಿವರಣೆ ಕೊಡ್ತೇನೆ. Subject is not organic farming. ವಿಷಯ ನೈಸರ್ಗಿಕ ಕೃಷಿ ಅಲ್ಲ. ಆರ್ಗ್ಯಾನಿಕ್ ಸಾವಯವ ಕೃಷಿ ಅಲ್ಲ. ಸಾವಯವ ಕೃಷಿ ಅಲ್ಲ, ಕ್ಷಮಿಸಿ. ಸೇಂದ್ರೀಯ ವ್ಯವಸಾಯ. Because Savaya Krushi, organic farming, is a pre-planned conspiracy to exploit Indian economy and Indian cultural structures. ಸಾವಯವ ಕೃಷಿ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನ ಈ ನಮ್ಮ ಆರ್ಥಿಕತೆಯಲ್ಲಿ, ಭಾರತೀಯ ಆರ್ಥಿಕತೆಯಲ್ಲಿ ಅದನ್ನೊಂದು ಸೇರಿಸುವಂತ ಹುನ್ನಾರ ನಡೀತಾ ಇದೆ. ವ್ಯವಸ್ಥೆ ಜೊತೆ ಸೇರಿಸುವಂತ ಹುನ್ನಾರ ನಡೀತಾ ಇದೆ. Subject is not cow-based farming, indigenous cow-based farming. Because all these farming technologies are responsible for destruction of the natural resources, soil, water, environment, biodiversity and humanism. ನಮ್ಮ ಸಾಂಪ್ರದಾಯ ಕೃಷಿ ಅಲ್ಲ, ಅದರ ವಿಷಯ ಇವೆಲ್ಲವನ್ನು ಸೇರಿಸಿ ಅಥವಾ ಹೊರತುಪಡಿಸಿ ಭೂಮಿ, ನೀರು, ವಾತಾವರಣ ಮತ್ತು ವ್ಯವಸ್ಥೆ ಎಲ್ಲದರ ಜೊತೆಗೆ ಸೇರಿ ಮಾಡುವಂತ ಕೃಷಿಯ ವಿಚಾರ.
चूंकि यू विल डू फैंटास्टिक. अभी 4 दिन यहाँ खड़े रहना पड़ेगा. नहीं सिर्फ हाफ एन आवर के लिए. ओके. The subject is system transformation and social reformation. ವಿಷಯ ವ್ಯವಸ್ಥೆಯ ಇನ್ನು ಪರಿವರ್ತನೆ ಮತ್ತು सामाजिक बदलाव. ಸಾಮಾಜಿಕ ಬದಲಾವಣೆ. Why system is to be changed? What is the system actually? How it is established in entire world? And how that system control our own life? Not our own life. It is controlled by that system. ಹೇಗೆ ವ್ಯವಸ್ಥೆ ನಮ್ಮನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆ, ಯಾವ ರೀತಿ ವ್ಯವಸ್ಥೆ ನಮ್ಮನ್ನ ಶೋಷಣೆ ಮಾಡ್ತಾ ಇದೆ, ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. साथियों, system transformation and social reformation. The power is not the remedy to transform the system and social reformation. Is not the remedy. Is not the remedy. ಸಾಮಾಜಿಕ ಬದಲಾವಣೆ ಮತ್ತು ವ್ಯವಸ್ಥೆಯ ಏನು ಬದಲಾವಣೆಗೆ ಅಧಿಕಾರ ಪ್ರಮುಖ ಆಗಲ್ಲ. Satta, power, political power is not ರಾಜಕೀಯ ಅಧಿಕಾರ ಮುಖ್ಯ ಆಗಲ್ಲ. Because the initial, invisible, exploitation system has established such a way that every power is belonging to that system. ವ್ಯವಸ್ಥೆ ಹೇಗೆ ರೂಪಿಸಿಕೊಂಡಿದೆ ತಾನು ಅಂತಂದ್ರೆ ಆ ಅಧಿಕಾರ ವ್ಯವಸ್ಥೆಯ ಭಾಗವಾಗಿ ಹೋಗಿದೆ. You know, the India is become independent. No, India is not become independent. You learn, you read in the media that India is a prosperous developing country. It is wrong. It is wrong. ಭಾರತ ಸ್ವತಂತ್ರ ದೇಶ ಅಂತ ನಾವೆಲ್ಲ ಕಡೆ ಓದ್ತೀವಿ ಮಾಧ್ಯಮಗಳಲ್ಲೆಲ್ಲ, ಆದರೆ ಭಾರತಕ್ಕಿನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. Then what is the reality? What is the system? Entire world is divided into two parts. Developed countries and undeveloped countries. ಹಾಗಾದ್ರೆ ವ್ಯವಸ್ಥೆ ಏನಾಗಿದೆ? ಯಾವ ವ್ಯವಸ್ಥೆ ಒಳಗಡೆ ನಾವಿದ್ದೀವಿ? ಇಡೀ ಜಗತ್ತು ಎರಡು ಭಾಗಗಳಾಗಿ ವಿಂಗಡಣೆ ಆಗಿದೆ. ಒಂದು ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು, ಇನ್ನೊಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು. Europe, America is leading the developed countries, and China, Russia, India, Indonesia, South Africa are leading undeveloped countries. ಐರೋಪ್ಯ ಒಕ್ಕೂಟ ಮತ್ತು ಅಮೆರಿಕ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳ ನೇತೃತ್ವ ತಗೊಂಡಿದೆ. ಚೈನಾ, ರಷ್ಯಾ, ಭಾರತ ಈ ರೀತಿಯ ದೇಶಗಳು ಮತ್ತು ದಕ್ಷಿಣ ಆಫ್ರಿಕಾ ಅಭಿವೃದ್ಧಿ ಹೊಂದುತ್ತಿರುವಂತಹ ಅಭಿವೃದ್ಧಿಶೀಲ ದೇಶಗಳ ನೇತೃತ್ವವನ್ನು ತಗೊಂಡಿದೆ. Maybe America is the number one economy in entire world, having $31 trillion of the GDP.
ಅಮೆರಿಕ ಬಹುಶಃ ಇಡೀ ಜಗತ್ತಿನ ಬಹಳ ದೊಡ್ಡ ಅಭಿವೃದ್ಧಿ ಹೊಂದಿರುವಂತಹ ದೇಶ ಅಂತ ಅನ್ನಿಸ್ಕೊಳ್ಳಕ್ಕೆ ಸಾಮರ್ಥ್ಯ ಇರಬಹುದು. $31 ಟ್ರಿಲಿಯನ್ ಎಕಾನಮಿ ಅಂತ ಅವರು ಹೇಳ್ಕೊಳ್ತಾರೆ. But America is not having the natural resources. ಆದ್ರೆ ಅಮೆರಿಕ ಹತ್ರ ನೈಸರ್ಗಿಕ ಸಂಪತ್ತಿಲ್ಲ. 7 months in a year in entire European and American countries, soil is covered by the ice and sky is covered by the dense clouds. Not possible to do the agriculture for 7 months in a year. So, Europe-American economies are not the agriculture-based economies. Their economy is industry-based economy. ವರ್ಷದ 12 ತಿಂಗಳುಗಳಲ್ಲಿ 7 ತಿಂಗಳುಗಳು ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಯೋಗ್ಯ ಇರಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಹಿಮ ಬೀಳುತ್ತೆ, ಸ್ನೋಫಾಲ್ ಆಗುತ್ತೆ. ಹಾಗಾಗಿ ಅದು ಕೃಷಿ ಆಧಾರಿತ ಆರ್ಥಿಕ ವ್ಯವಸ್ಥೆ ಅಲ್ಲ, ಅದು ಕೈಗಾರಿಕೆ ಆಧಾರಿತ ಆರ್ಥಿಕ ವ್ಯವಸ್ಥೆ ಆಗಿದೆ. When any economy try to become number one economy, but they are not having the sunlight for 7 months, and without sunlight, plant cannot grow and cannot give the production. ಎಷ್ಟೇ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗಿದ್ರೂ ಕೂಡ ಸೂರ್ಯನ ಕಿರಣ ಇಲ್ಲದೆ ಇದ್ದಾಗ ಅಲ್ಲಿ ಏನನ್ನೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. India is having the full sunlight throughout the year. ಭಾರತದಲ್ಲಿ ವರ್ಷದ 12 ತಿಂಗಳು 365 ದಿವಸವೂ ಸೂರ್ಯನ ಕಿರಣ ಇರುತ್ತೆ. Without food, we can't survive. It is correct? ಆಹಾರ ಇಲ್ಲದೆ ನಾವು ಬದುಕಕ್ಕಾಗಲ್ಲ. ಹೌದಾ? ಹೌದಾ? ಕೇಳ್ತಿದ್ದಾರೆ. That means the food is the prior. Food is the prior necessity of human being. ಮೂಲಭೂತ ಹಕ್ಕು ಆಹಾರ, ಮೂಲಭೂತ ಅವಶ್ಯಕತೆ ಆಹಾರ. We eat food. That means we eat energy. Because the food is enclosed energy. ನಾವು ಆಹಾರ ಸೇವಿಸ್ತೀವಿ ಅಂತಂದ್ರೆ ನಾವು ಶಕ್ತಿಯನ್ನ ಸೇವಿಸ್ತಾ ಇದೀವಿ ಅಂತ ಅರ್ಥ. In our human food, 3 compounds are most important: carbohydrate, proteins, and fat. ಆಹಾರದಲ್ಲಿ 3 ಅಂಶಗಳು ಬಹಳ ಮುಖ್ಯ ಆಗುತ್ತೆ. ಒಂದು ಪಿಷ್ಟ, ಕಾರ್ಬೋಹೈಡ್ರೇಟ್, ಇನ್ನೊಂದು ಪ್ರೋಟೀನ್, ಮತ್ತೆ ಕೊಬ್ಬಿನ ಅಂಶ. Nepalese representatives, you can listen English? They have their own interpreter, yes. 1 gram of the carbohydrate is having 4.5 kilocalorie energy. 1 gram. 1 gram of the carbohydrate, carbodaka, is having 4.5 gram kilocalorie energy. 1 ಗ್ರಾಮ್ ಪಿಷ್ಟದಲ್ಲಿ 4.5 ಕಿಲೋಗ್ರಾಮ್ ಕೆಜಿ, 4.5 ಕೆಜಿ ಕ್ಯಾಲರಿ ಇರುತ್ತೆ. Okay? 1 gram protein is having 4.5 kilocalorie energy. 1 ಗ್ರಾಮ್ ಪ್ರೋಟೀನ್ ಅಲ್ಲಿ 4.5 ಕೆಜಿ ಕ್ಯಾಲರಿ ಇರುತ್ತೆ. And 1 gram fat is having 9 kilocalorie energy, double than protein and carbohydrate. 1 ಗ್ರಾಮ್ ಕೊಬ್ಬಿನ ಅಂಶದಲ್ಲಿ how many? 9 kilocalorie energy. 9 ಕಿಲೋ, 9 ಕೆಜಿ. You take the notes. विधानसभा में जाओगी तो ऐसा करोगी क्या? नहीं, वहां पे नहीं जाने वाली.
ठीक है। वो बोलेगा सभापति ये नंजी स्वामी की बेटी क्या बोल रही है? That means we want energy and energy is enclosed in the food, so we want food, otherwise no. We want energy for our growth and development of the plant, our body. That energy is enclosed in the food, so we want food, otherwise no. ನಮ್ಮ ದೇಹದ ಬೆಳವಣಿಗೆಗೆ ನಮಗೆ ಆಹಾರದ ಅವಶ್ಯಕತೆ ಇದೆ, ಎನರ್ಜಿಯ ಶಕ್ತಿಯ ಅವಶ್ಯಕತೆ ಇದೆ. ಹಾಗಾಗಿ ನಮ್ಗೆ ಆಹಾರ ಬೇಕಾಗತ್ತೆ. ಶಕ್ತಿ ಬೇಕಾಗಿಲ್ಲ ಅನ್ನೋದಾದ್ರೆ ಆಹಾರದ ಅವಶ್ಯಕತೆ ಇರೋದಿಲ್ಲ. That energy is given by the sun, by means of the sunlight. ಆ ಶಕ್ತಿ ಬರೋದು ಸೂರ್ಯನ ಕಿರಣಗಳಿಂದ. Who has given? Sun. Sun. 1 square feet leaf surface area. 1 by 1 feet leaf surface area is getting 1250 kilocalorie energy per day. 1 feet by 1 feet. 1 square feet One leaf square surface feet. area. ಒಂದು ಚದರಡಿ ಏನು ಜಾಗದಲ್ಲಿ ಎಲೆ ಹೌ ಮಚ್ 1250 kilocalorie energy per day. 1250 kg ಕ್ಯಾಲರಿಯನ್ನು ಉತ್ಪಾದನೆ ಮಾಡುತ್ತೆ. But God has not given the capacity to the windows to conserve not more than 1% energy. ಆದ್ರೆ ದೇವರು 1% ಕೂಡ ಅದನ್ನ ಬಳಸುವಂತ ಶಕ್ತಿಯನ್ನ ಕೊಟ್ಟಿಲ್ಲ. That means 1 square feet leaf surface area of the any plant, any crop, conserve 12.5 kilocalorie energy per day. ಅದರ ಅರ್ಥ ಏನು? ಅದರ ಸಾಮರ್ಥ್ಯ ಒಂದು ಚದರಡಿಯ ಏನು ಚದರಡಿಯ ಒಂದು ಎಲೆ ಇದೆ, ಅದು 12.5 ಕಿಲೋಗ್ರಾಮ್, 12.5 kg ಅಷ್ಟು ಬಳಸಕ್ಕೆ ಅದಕ್ಕೆ ಶಕ್ತಿ ಇದೆ. If you want 120 quintal paddy production per acre, if you want 120 quintal wheat production, if you want 240 metric ton of the sugarcane production, or if you want 40 metric ton of the food production, then you have to conserve 160 lakh crore kilocalories energy in 1 acre plantation. ನಮಗೆ 100 ಕ್ವಿಂಟಲ್ ಭತ್ತ ಬೇಕಾದ್ರೆ, 120 ಕ್ವಿಂಟಲ್ ಗೋಧಿ ಬೇಕಾದ್ರೆ, 200 ಮೆಟ್ರಿಕ್ ಟನ್ ಅಷ್ಟು ಕಬ್ಬು ಬೇಕಾದ್ರೆ, 40 ಮೆಟ್ರಿಕ್ ಟನ್ ಅಷ್ಟು ಫ್ರೂಟ್ ಹಣ್ಣುಗಳು ಬೇಕಾದ್ರೆ, ಫ್ರೂಟ್ ಹೇಳಿದ್ದಲ್ಲ ಅವರು, ಕೇಳಿಸ್ಕೊಂಡ್ರ? ಫ್ರೂಟ್ ತಾನೇ ಹೇಳಿದವರು. ಓಕೆ, ಹಣ್ಣುಗಳು ಬೇಕಾದ್ರೆ Teacher asking to student. Yes. Okay, good. I'm checking whether they are forward. 160 ಲಕ್ಷ ಕೋಟಿ ಕಿಲೋಗಳಷ್ಟು ಒಂದು ಎಕರೆಯಲ್ಲಿ ಬೇಕಾಗತ್ತೆ, ಶಕ್ತಿ ಉತ್ಪಾದನೆ ಆಗ್ಬೇಕಾಗತ್ತೆ. Okay, that means how much maximum quantity of the energy we can conserve in the body of our crop. How much maximum quantity of the energy we can conserve in the body of the crop, we will get maximum yield. ನಾವು ಎಷ್ಟು ಗರಿಷ್ಠ ಶಕ್ತಿಯನ್ನ ನಾವು ಈ ಸಸ್ಯಗಳಲ್ಲಿ ಹಿಡಿದಿಟ್ಕೊಳ್ತೀವೋ ಅಷ್ಟು ಉತ್ಪಾದನೆಯನ್ನ ತಗೊಳ್ಳೋದಕ್ಕೆ ಸಾಧ್ಯ. Is it correct? आपको समझ में आ रहा है कि ऊपर जा रहा है? ಅರ್ಥ ಆಗ್ತಿದ್ಯಾ ಅಥವಾ ತಲೆ ಮೇಲೆ ಹೋಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಹಿಂದಿಲ್ ಮಾತಾಡ್ಬೇಕಾ? They want you to वो कह रहे हैं आप हिंदी में बात करना.
एक मिनट अभी क्या हो गया, यहाँ विधानसभा लोकसभा मैं देख रहा हूं. Those who can listen English, please up the hands. Everybody want it? Okay. Those who can listen in Hindi, few persons. Because this subject is hot subject. We can't conclude within 30 days also. And we have to only win 4 days. Not 4 days, no, 3.1%. So it is not possible to speak in both languages. But when it is necessary, I will use the Hindi also, no problem. Yeah. ಓಕೆ. ಇದು 30 ದಿನಗಳ ಕಾಲ ಮಾತನಾಡೋ ಬೇಕಾಗಿರುವಂತ ವಿಚಾರ ಇದೆ. ಹಾಗಾಗಿ ನನಗೆ 4 ದಿನಗಳಲ್ಲಿ 3.5 ದಿನ ಸಿಕ್ಕಿದೆ. ನಾಳೆಯಿಂದ ಒಂದು ಸ್ವಲ್ಪ ಹಿಂದಿಲ್ಲೂ ಮಾತಾಡ್ತೀನಿ ಅಂತನೂ ಹೇಳಿದ್ರು. ಆದ್ರೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಐ ಥಿಂಕ್ ಐ ಟ್ರಾನ್ಸ್ಲೇಟೆಡ್. Sharma will take over. I know. You can lead the movement, but you can't speak on the text. No. Okay. साथियों, ಸ್ನೇಹಿತರೆ, हमारे फसल के शरीर में जितनी ज्यादा मात्रा में ऊर्जा हम संग्रहित कर सकते हैं, सर जी उतनी ही ज्यादा मात्रा में हमें उत्पादन मिलता है. प्लीज डू इट इन इंग्लिश. आई कैन नॉट फॉलो योर हिंदी. प्लीज, आई कैन नॉट ट्रांसलेट. ना, प्रोनाउंसिएशन कुछ मुश्किल हो रहा है मुझे आपका हिंदी समझ में, इसलिए इंग्लिश में करा दो, मैं फॉलो अप कर सकता हूँ. प्लीज मैं मराठी में बोलूंगा फिर. बोलो सर. मैं चलेगा. ट्राई करें, कोशिश तो करता है. हम लोग के किसान है, सब पे कोशिश करेंगे. Okay, sorry. One truth should be accepted. That is the universal truth. How much maximum quantity of the energy we can conserve in the crop, we will get maximum production. ನಾವು ಒಂದು ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಎಷ್ಟು ಜಾಸ್ತಿ ಪ್ರಮಾಣದ ಶಕ್ತಿಯನ್ನ ನಾವು ಸಂರಕ್ಷಣೆ ಮಾಡ್ಲಿಕ್ಕಾಗ್ತದೆ, ಅಷ್ಟು ಜಾಸ್ತಿ ಪ್ರಮಾಣವನ್ನ ನಾವು ಬಳಸಕ್ಕಾಗ್ತದೆ. ಅದರ ಬಗ್ಗೆ ನಾವಿವಾಗ ಯೋಚನೆ ಮಾಡೋಣ, ಚರ್ಚೆ ಮಾಡೋಣ. Only the plants are not taking the energy only. ಗಿಡಗಳು ಬರೀ ಶಕ್ತಿಯನ್ನ ತಗೊಳ್ಳೋದಷ್ಟೇ ಅಲ್ಲ, The plants want cosmic energy also. Brahmanda Urja, cosmic energy. ಗಿಡಗಳಿಗೆ ಸೌರಶಕ್ತಿ ಅಷ್ಟೇ ಅಲ್ಲದಲೆ ನಮ್ಮ ಬ್ರಹ್ಮಾಂಡದ ಶಕ್ತಿಯೂ ಬೇಕಾಗಿದೆ. That means the sunlight is coming from the sun. ಹಾಗಾದ್ರೆ ಸೂರ್ಯನ ಸೌರಶಕ್ತಿಗಳು ಸೂರ್ಯನಿಂದ ಬರ್ತಾ ಇದೆ. But the cosmic energy is coming from the cosmos. ಸೌರಶಕ್ತಿ ಅಲ್ಲದಲೆ ನಮ್ಮ ಬ್ರಹ್ಮಾಂಡದ ಶಕ್ತಿ ಬ್ರಹ್ಮಾಂಡದಿಂದನೂ ಬರ್ತಾ ಇದೆ. How many Brahmandas? How many cosmoses? In Indian philosophy, when anybody discuss about the God, he says Ananta Koti Brahmanda Nayakam. ಎಷ್ಟು ಬ್ರಹ್ಮಾಂಡ ಇದೆ? Let me hear of the Ananta Koti Brahmandas. ಎಷ್ಟು ಬ್ರಹ್ಮಾಂಡಗಳಿದೆ? ನಮ್ಮ ಹಿಂದೂ ಸಂಸ್ಕೃತಿಯ ದೇವರುಗಳನ್ನೇ ಅನಂತ ಕೋಟಿ ಬ್ರಹ್ಮಾಂಡದ ಒಡೆಯ ಅಂತ ಹೇಳ್ತೀವಿ. ಅಂದ್ರೆ ಅನಂತ ಕೋಟಿ. ಎಷ್ಟು ಕೋಟಿ? ಅನಂತ ಕೋಟಿ. That means there is no one cosmos. ಹಾಗಾದ್ರೆ ಒಂದು ಬ್ರಹ್ಮಾಂಡ ಇಲ್ಲ. Trillions of the cosmoses are existed in the space, which is unlimited space. There is no limitation. ಕೋಟ್ಯಾಂತರ ಬ್ರಹ್ಮಾಂಡಗಳಿದೆ. ಅಂದ್ರೆ ಅಸಂಖ್ಯ ಬ್ರಹ್ಮಾಂಡಗಳಿದೆ. In those, our Brahmanda, our cosmos is one of them.
ಅಷ್ಟರಲ್ಲಿ ನಮ್ದು ಒಂದು ಬ್ರಹ್ಮಾಂಡ ಅಷ್ಟೇ. In our Brahmanda, in our cosmos, there are 50,000 crore. How much? ನಮ್ಮ ಬ್ರಹ್ಮಾಂಡದಲ್ಲಿ 50,000 ಕೋಟಿ 50,000 crore galaxies. Akash Ganga. 50,000 ಕೋಟಿ ಗ್ಯಾಲಕ್ಸಿಗಳು. ಸೌರಮಂಡಲ ಅಲ್ಲ, ಗ್ಯಾಲಕ್ಸಿ. Akash Ganga galaxies. Milky Way. ನಕ್ಷತ್ರ ಪುಂಜಗಳು. क्या बोलते हैं कन्नड़ में? ನಕ್ಷತ್ರ ಪುಂಜ. आकाश गंगा को क्या बोलते हैं? ಆಕಾಶ ಗಂಗೆ. आकाश गंगा बोलो ना ये लोग ಆಕಾಶ ಗಂಗೆಗಳು ಅಂದ್ರೆ 50,000 ಕೋಟಿ ಆಕಾಶ ಗಂಗೆಗಳು ಒಂದು ಬ್ರಹ್ಮಾಂಡದಲ್ಲಿ. In our cosmos, there are 50,000 crore. 50,000 crore. ನಮ್ಮ ಬ್ರಹ್ಮಾಂಡದಲ್ಲಿ 50,000 ಕೋಟಿ ಆಕಾಶ ಗಂಗೆಗಳಿದೆ. Galaxies. Okay. One galaxy is our own galaxy. ಅದರಲ್ಲಿ ಒಂದು ನಮ್ಮ ನಕ್ಷತ್ರ ಪುಂಜ. Okay. In our galaxy, near about 40,000 crore to 2 lakh crore, the suns are existed. ನಮ್ಮ ಬ್ರಹ್ಮಾಂಡದಲ್ಲಿ 40,000ದಿಂದ 2 ಲಕ್ಷ ಕೋಟಿಯಷ್ಟು ನಕ್ಷತ್ರಗಳಿದೆ ಅಥವಾ ಸೂರ್ಯರಿದ್ದಾರೆ. Okay. Not alone. ನಾನು ಸೂರ್ಯ ಒಬ್ಬನೇ ಅಲ್ಲ. 40,000 crore to 2 lakh crore sun. 40,000 ಕೋಟಿಯಿಂದ 2 ಲಕ್ಷ ಕೋಟಿಯಷ್ಟು ಸೂರ್ಯರಿದ್ದಾರೆ ಅಥವಾ ನಕ್ಷತ್ರಗಳಿದ್ದಾವೆ. And so many suns are 1,000 times more bigger than our sun. ಇನ್ನೊಂದು ಬೇರೆ ಬೇರೆ ನಕ್ಷತ್ರಗಳು ನಮ್ಮ ಸೂರ್ಯ ಅನ್ನೋ ನಕ್ಷತ್ರಕ್ಕಿಂತ 1000 ಪಟ್ಟು ಅಥವಾ ಕೋಟಿಯಷ್ಟು ಪಟ್ಟು ದೊಡ್ಡದಿದೆ. One sun is our own sun. ಅದರಲ್ಲಿ ಒಂದು ಸೂರ್ಯ ಮಾತ್ರ ನಮ್ದು. That means we can now imagine what a vast, unlimited this space. What a vast, unlimited. We can't count. ಅಂದ್ರೆ ಯೋಚನೆ ಮಾಡಬೇಕು, ಎಷ್ಟು ದೊಡ್ಡ ಈ ಬ್ರಹ್ಮಾಂಡ, ಎಷ್ಟು ಕೋಟ್ಯಾಂತರ ಬ್ರಹ್ಮಾಂಡ. ಹಂಗಾದ್ರೆ ನಾವು ಅಸಂಖ್ಯಾತವಾಗಿರುವಂತ ಬ್ರಹ್ಮಾಂಡದಲ್ಲಿ ಅದಕ್ಕೆ ನಾವು ಅದನ್ನು ಎಣಿಸಕ್ಕೆ ಆಗದೆ ಇರುವಂತದ್ದು ಬ್ರಹ್ಮಾಂಡ ಇದು. Okay. Our sun is 150 lakh kilometer from the earth. That means 150 lakh kilometer from the earth. ನಮ್ಮ ಸೂರ್ಯ 1.5 ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಮ್ಮ ಭೂಮಿಯಿಂದ ಇದ್ದಾನೆ. In the stomach of our sun, stomach means ಹೊಟ್ಟೆ. Kannada? ಹೊಟ್ಟೆ. Okay. In the stomach of the sun, in 1 second, how much? In 1 second. 65 crore, 70 lakh metric ton. 65 crore, 70 lakh metric ton hydrogen is burned in 1 second. ನಮ್ಮ ಸೂರ್ಯನ ಹೊಟ್ಟೆ ಒಳಗಡೆ 65,070 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಹೈಡ್ರೋಜನ್ ಸುಡ್ತಾ ಇದೆ. कितना? 60 lakh crore 70,000 65 lakh 65 crore 65 crore 70 lakh 70 lakh. Okay. 55 ಕೋಟಿ 70 ಲಕ್ಷ ಹೈಡ್ರೋಜನ್ ಅಷ್ಟು 1 ಸೆಕೆಂಡ್ಗೆ ಸುಡ್ತಾ ಇದೆ ನಮ್ಮ ಸೂರ್ಯನ ಗರ್ಭದೊಳಗೆ. Is burned 1 second. जलता है 1 सेकंड में. ठीक है. Among these 65 crore 70 lakh hydrogen, 65 crore 25 lakh metric ton of the hydrogen is converted into helium. ಈ 65,000 ಕೋಟಿ 70 ಲಕ್ಷ ಹೈಡ್ರೋಜನ್ ನಲ್ಲಿ 65 ಕೋಟಿ 25 ಲಕ್ಷ ಹೈಡ್ರೋಜನ್ ಹೀಲಿಯಂ ಆಗಿ ಬದಲಾಗ್ತದೆ. Okay. Rest of the 45 lakh metric ton, how much? 45 lakh metric ton Is converted into solar energy. Hydrogen is converted into solar energy.
ಉಳಿದ 45 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಹೈಡ್ರೋಜನ್ ಸೌರಶಕ್ತಿಯಾಗಿ ಬದಲಾಗ್ತದೆ. And that solar energy is coming on the earth ಆ ಸೌರಶಕ್ತಿ ಭೂಮಿ ಮೇಲೆ ಬರ್ತಾ ಇದೆ in the form of photon particles. ಅದು ಯಾವ ಮುಖಾಂತರ ಬರ್ತದೆ? ಪ್ರೋಟಾನ್ ಅಣು ಕಣಗಳಾಗಿ ನಮ್ಮ ಭೂಮಿ ಮೇಲೆ ಬರ್ತಾ ಇದೆ. One initial truth should be discussed here. Nothing is created in entire universe and nothing is destroyed. ಒಂದು Only forms are changed. ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವುದನ್ನು ಸೃಷ್ಟಿ ಮಾಡಕ್ಕಾಗಲ್ಲ, ಯಾವುದು ಸೃಷ್ಟಿ ಆಗಲ್ಲ, ಮತ್ತೆ ಯಾವುದು ಹಾಳಾಗಲ್ಲ ಅಥವಾ ನಿರ್ನಾಮ ಆಗಲ್ಲ. ಆದರೆ ಅದರ ರೂಪವನ್ನ ಬದಲಾಯಿಸುತ್ತಷ್ಟೇ ಅದು. इस ब्रह्मांड में कुछ भी निर्माण नहीं होता, कुछ भी नष्ट नहीं होता, केवल स्वरूप बदलते हैं. ಈ ಬ್ರಹ್ಮಾಂಡದಲ್ಲಿ ಯಾವುದೂ ಕೂಡ ಸೃಷ್ಟಿ ಆಗಲ್ಲ, ಯಾವುದು ಕೂಡ ವಿನಾಶ ಆಗಲ್ಲ. ಎಲ್ಲವೂ ಅದರ ಸೃಷ್ಟಿಯನ್ನ ಬದಲಾಯಿಸುತ್ತೆ ಅಷ್ಟೇ. Energy is converted into mass. Energy is converted into mass, and mass is converted into energy. ಶಕ್ತಿ वस्तुमान ಶಕ್ತಿ ವಸ್ತುವಾಗಿ ಅಥವಾ ದ್ರವವಾಗಿ ಬದಲಾಗುತ್ತೆ, ಮತ್ತೆ ದ್ರವವು ಶಕ್ತಿಯಾಗಿ ಬದಲಾಗುತ್ತೆ. conversion in between mass and energy is taken place. ಶಕ್ತಿ ಮತ್ತೆ ದ್ರವ ಅಥವಾ ದ್ರವದಿಂದ ಶಕ್ತಿಗೆ ಬದಲಾಗುವಂತ ಪ್ರಕ್ರಿಯೆ ಅಥವಾ ಬದಲಾವಣೆ ನಡೀತಾ ಇರ್ತದೆ. When the electrons start to flow, when electrons start to flow in the form of photon with specific wavelength, it becomes energy. ಯಾವಾಗ ಎಲೆಕ್ಟ್ರಾನ್ ಪ್ರೋಟಾನ್ ಮುಖಾಂತರವಾಗಿ ಹರಿಲಿಕ್ಕೆ ಶುರುವಾಗ್ತದೆ, ಅದರ ಅಂತರಗಳಲ್ಲಿ ಅದರಲ್ಲಿ ಸೌರಶಕ್ತಿಯಾಗಿ ಬದಲಾಗ್ತಾ ಹೋಗ್ತದೆ. But when the electrons are accumulated together, it becomes mass. ಯಾವಾಗ ಅದೇ ಎಲೆಕ್ಟ್ರಾನ್ಗಳು ಒಟ್ಟಿಗೆ ಬರಕ್ ಶುರುವಾಗುತ್ತೆ, ಅದು ಘನವಾಗಿ ಕನ್ವರ್ಟ್ ಆಗ್ತದೆ. वस्तुमान क्या बोलते हैं वस्तुमान? ಘನ ಘನ ಘನ. That means it is a universal truth. Nothing is created and nothing is destroyed. ಹಂಗಂದ್ರೆ ಇದು ಸಾರ್ವತ್ರಿಕವಾಗಿ ಒಪ್ಕೋಬೇಕಾಗಿರೋದು, ಯಾವುದನ್ನು ಸೃಷ್ಟಿ ಮಾಡಕ್ಕಾಗಲ್ಲ ಅಥವಾ ಯಾವುದನ್ನು ವಿನಾಶ ಮಾಡಕ್ಕಾಗಲ್ಲ. The God has not given the creation power to the human being. ದೇವರು ಮನುಷ್ಯನಿಗೆ ಸೃಷ್ಟಿಯ ಶಕ್ತಿನೇ ಕೊಟ್ಟಿಲ್ಲ. God cannot, the human being cannot create anything. ಮನುಷ್ಯರು ಏನನ್ನು ಸೃಷ್ಟಿ ಮಾಡಕ್ಕಾಗಲ್ಲ. Only the monopoly, the creation is, that is the monopoly of the God. ಇದರ ಎಲ್ಲ ಶಕ್ತಿ ಮತ್ತೆ ಇದರ ಎಲ್ಲ ಅಧಿಕಾರ ಇರುವಂತದ್ದು ದೇವರಿಗೆ ಅಷ್ಟೇ. When we say that human cannot create anything, and it is to be proved scientifically. ನಾವು ಯಾವಾಗ ಮನುಷ್ಯ ಏನು ಸೃಷ್ಟಿ ಮಾಡಕ್ಕಾಗಲ್ಲ ಅನ್ನುವಂಥದ್ದನ್ನ ಹೇಳಿದಾಗ ಅದನ್ನ ವೈಜ್ಞಾನಿಕವಾಗಿ ನಿಮ್ಮ ಮುಂದೆ ನಾನು ಹೇಳಲೇಬೇಕು. The science has gone on the moon. Science has gone on other stars. I challenge the science. ವಿಜ್ಞಾನ ಚಂದ್ರನ ಮೇಲೆ ಹೋಗಿದೆ, ವಿಜ್ಞಾನ ಬೇರೆ ಬೇರೆ ನಕ್ಷತ್ರಗಳ ಮೇಲೆ ಹೋಗಿದೆ. ಆದರೆ ಆ ವಿಜ್ಞಾನಕ್ಕೆ ನಾನೊಂದು ಸವಾಲು ಆಗ್ತಾ ಇದ್ದೇನೆ. The wheat grains, paddy grains cannot be created in the factory. ನಮ್ಮ ಗೋಧಿ ಕಾಳಾಗಿರ್ಬೋದು ಅಥವಾ ಅಕ್ಕಿ ಕಾಳಾಗಿರ್ಬೋದು ಅಥವಾ ಭತ್ತದ ಕಾಳಾಗಿರ್ಬೋದು, ಯಾವ ವಿಜ್ಞಾನದಿಂದಲೂ ಸೃಷ್ಟಿ ಮಾಡಕ್ಕಾಗಲ್ಲ. Is it correct? ವಿಜ್ಞಾನದ ಕಾರ್ಖಾನೆಗಳಲ್ಲಿ ಸೃಷ್ಟಿ ಮಾಡಕ್ಕಾಗಲ್ಲ. Because the God has not given creation power to the human being. ಯಾಕಂದ್ರೆ ದೇವರು ಸೃಷ್ಟಿಯ ಶಕ್ತಿಯನ್ನ ಮನುಷ್ಯನಿಗೆ ಕೊಟ್ಟೇ ಇಲ್ಲ. But when you sow the one seed of the paddy or jowar or any wheat in the soil, when it is germinated and plant is developed, we get 250 seeds from one seed.
ಒಂದು ಧಾನ್ಯವನ್ನ ಜೋಳ, ಭತ್ತ ಅಥವಾ ಗೋಧಿಯ ಧಾನ್ಯವನ್ನ ಭೂಮಿ ಒಳಗಡೆ ಹಾಕಿದಾಗ ಅದು ಬೆಳೆದು 250 ಧಾನ್ಯವನ್ನ ಕೊಡುವಂತ ಶಕ್ತಿ ಇದೆ. That means there is no human there. I just mean. ಹಂಗಂದ್ರೆ ಅಲ್ಲಿ ಯಾವ ಮನುಷ್ಯನೇ ಇಲ್ಲ ಅಲ್ಲಿ. ಅರ್ಥ ಆಗ್ತಿದ್ಯಾ? Who has given these 250 seeds? ಯಾರು ಕೊಟ್ರು 250 ಧಾನ್ಯನ? Who has given? ಯಾರು ಕೊಟ್ರು? The system of the God has given. ಅಂದ್ರೆ ದೇವರ ವ್ಯವಸ್ಥೆ ಕೊಟ್ಟಿದೆ ಅದನ್ನ. When we say about the God, ನಾವು ದೇವರ ಬಗ್ಗೆ ಹೇಳಕ್ ಹೋದಾಗ then question will be arise. ಹಂಗಾದ್ರೆ ಪ್ರಶ್ನೆ ಸೃಷ್ಟಿಯಾಗುತ್ತೆ. Where is the God? Show me God. ಎಲ್ಲಿದ್ದಾನೆ ದೇವರು? ತೋರಿಸು ನಮಗೆ ದೇವರನ್ನ. I have not seen the God. ನಾನು ದೇವರನ್ನ ನೋಡಿಲ್ಲ. Nobody has seen the God in the entire world. ಯಾರು ದೇವರನ್ನ ನೋಡಿದ ಇಡೀ ವಿಶ್ವದಲ್ಲೇ? Because God is not a thing which can be shown as a commodity. ಯಾಕಂದ್ರೆ ದೇವರನ್ನ ತೋರ್ಸಕ್ ಆಗದೇ ಇರೋಂಥದ್ದು. But we can't deny the existence of God. ಹಾಗಂತ ದೇವರಿಲ್ಲ ಅಂತನ ಒಪ್ಕೊಳ್ದೇ ಇರೋಕ್ಕಾಗಲ್ಲ. We can't deny the existence of the God. ದೇವರಿಲ್ಲ ಅನ್ನುವಂಥದ್ದನ್ನ ನಾವು ಒಪ್ಕೊಳ್ದೇ ಇರೋಕ್ಕಾಗದೇ ಇಲ್ಲ, ಅವನ ಅಸ್ತಿತ್ವನ ಒಪ್ಕೊಳ್ದೇ ಇರೋಕ್ಕಾಗಲ್ಲ. I will give one example. ನಾವೊಂದು ಉದಾಹರಣೆ ಕೊಡ್ತೇನೆ. The blowing air. ಬೀಸೋ ಗಾಳಿ. Blowing air. ಬೀಸೋ ಗಾಳಿ. Can you show? ತೋರ್ಸಕ್ಕಾಗತ್ತಾ? Can you show? ತೋರಿಸ್ತೀರಾ? No. ಆಗಲ್ಲ. You can't show. ತೋರ್ಸಕ್ಕಾಗಲ್ಲ. Can you give air in the hand? ನೀವೇನಾದ್ರು ಕೈಯಲ್ಲಿ ಗಾಳಿ ಇನ್ನೊಬ್ರು ಕೊಡಕ್ಕಾಗತ್ತಾ? No. ಇಲ್ಲ. No. But you can't deny the existence of the air. ಆದ್ರೆ ಗಾಳಿ ಅಸ್ತಿತ್ವವನ್ನ ನೀವು ಅಲ್ಗಳೆಯಕ್ಕೆ ಆಗಲ್ಲ. Every moment you feel the existence of the blowing air. Every moment. ಪ್ರತಿ ಕ್ಷಣವೂ ಗಾಳಿಯ ಅಸ್ತಿತ್ವವನ್ನು ನೀವು ಅನುಭವಿಸ್ತೀರಾ. So God is not a commodity which can be shown, which can be given in your hand, but we can't deny the existence of the God. ಹಾಗಾಗಿ ದೇವರನ್ನ ನಾವು ಯಾರ ಕೈಲೂ ಕೊಡಕ್ಕಾಗಲ್ಲ, ಯಾರು ತೋರ್ಸಕ್ಕಾಗಲ್ಲ, ಯಾರು ನೋಡಕ್ಕಾಗಲ್ಲ. ಆದ್ರೆ ಅಸ್ತಿತ್ವವನ್ನ ನಾವು ಅಲುಗೊಳೆಗೂ ಇಲ್ಲ. There are two forms of the God. ಅದು ದೇವರ ಎರಡು ವಿಧವಾಗಿ. I think that there are two forms of the God. ನಾನು ಯೋಚನೆ ಮಾಡ್ತಿರೋದು ಎರಡು ವಿಧವಾಗಿ ದೇವರನ್ನ ನೋಡಬಹುದು ಅಂತ. ನಿರ್ಗುಣ ನಿರಾಕಾರ ಈಶ್ವರ. ನಿರ್ಗುಣ ನಿರಾಕಾರ ಈಶ್ವರ. ನಿರ್ಗುಣ ನಿರಾಕಾರ ಈಶ್ವರ. That means informal God. ಹಂಗಂದ್ರೆ ಇನ್ಫಾರ್ಮಲ್ ಅಂದ್ರೆ ಯಾವುದೇ ಆಕಾರ ಇಲ್ಲದೆ ಇರುವಂತ ದೇವರು. ನಿರಾಕಾರ. There is no ಆಕಾರ. ನಿರಾಕಾರ. Informal God. Which are searching in the temples. ಆದ್ರೆ in the mosques, ನಾವು in the churches. Nobody has seen the God. ಆದ್ರೆ ನಾವು ನಿರ್ಗುಣ ನಿರಾಕಾರ ದೇವರನ್ನ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಹುಡುಕ ಪ್ರಯತ್ನ ಮಾಡ್ತಿದೀವಿ, ಯಾರ ಕೈಗೂ ಸಿಕ್ಕಿಲ್ಲ. But the nature is the formal system of the God. ಆದ್ರೆ ಪ್ರಕೃತಿಯೇ ದೇವರನ್ನ ಆಕಾರವಿರುವಂತ ದೇವರನ್ನ ಆಕಾರದ ಪ್ರತಿಬಿಂಬ. Nature is the constitution of the God. ಪ್ರಕೃತಿಯೇ ದೇವರ ಕೊಡುಗೆ. Nature has first came on the earth and then human being came. ಪ್ರಕೃತಿ ಮೊದಲು ಹುಟ್ಟಿದ್ದು, ಆಮೇಲೆ ಮನುಷ್ಯ ಹುಟ್ಟಿದ್ದು. That means nature is not developed by the human being. ಹಾಗಾದ್ರೆ ಪ್ರಕೃತಿಯನ್ನ ಮನುಷ್ಯ ಸೃಷ್ಟಿ ಮಾಡಲಿಲ್ಲ. Nature is developed by the God. ಪ್ರಕೃತಿಯನ್ನ ದೇವರು ಸೃಷ್ಟಿ ಮಾಡಿದ್ದ. That means nature is the God. ಹಾಗಾದ್ರೆ ಹಂಗಾಗಿಯೇ ಪ್ರಕೃತಿಯೇ ದೇವರು. Is it correct? ಒಪ್ಕೋತೀರಾ? If you want to know about the God, first you have to know about the nature. ನೀವು ದೇವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದಲು ಪ್ರಕೃತಿ ಬಗ್ಗೆ ತಿಳ್ಕೋಬೇಕು. Then you will get every answer about Indian philosophy. ಅದಾದ ಮೇಲೆ ನಿಮಗೆ ಪ್ರತಿಯೊಂದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ, ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಥವಾ ಭಾರತೀಯ ಅಧ್ಯಯನ ಬಗ್ಗೆ. No संस्कृति. फिलोसफी दर्शन क्या बोलते हैं कन्नड़ में? ತತ್ವ, ಭಾರತೀಯ ತತ್ವದ ಮೇಲೆ. ನನ್ನ ಮಗಳ ಹೆಸರು नहीं, better than चुकी you are doing. साथियों, ಸ್ನೇಹಿತರೆ, if it is the truth, ಇದು ನಿಜವಾದರೆ nature is the constitution of the God.
ಪ್ರಕೃತಿ ದೇವರ ಸೃಷ್ಟಿಯಾದ್ರೆ, because nature is created by the God. ಯಾಕಂದ್ರೆ ಅದು ಪ್ರಕೃತಿ ದೇವರೇ ಸೃಷ್ಟಿ ಮಾಡಿರುವಂಥದ್ದು. If you want to know about the God, we have to know about the nature. ನೀವು ಪ್ರಕೃತಿ ದೇವರ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಪ್ರಕೃತಿ ಬಗ್ಗೆ ಗೊತ್ತಾಗ್ಬೇಕು. It's okay? It's okay? ಕರೆಕ್ಟಾ? ಒಪ್ಕೋತೀರಾ? Nature is the dense forest. ಪ್ರಕೃತಿ ಅಂದ್ರೆ ದಟ್ಟಾರಣ್ಯ. You go to the dense forest, ನೀವು ದಟ್ಟಾರಣ್ಯಕ್ಕೆ ಹೋಗಿ ಬನ್ನಿ ಅಥವಾ ಗೊಂಡಾರಣ್ಯಕ್ಕೆ ಒಳಗೆ ಹೋಗಿ, which is not created by the human being. ಅದು ಮನುಷ್ಯನಿಂದ ಸೃಷ್ಟಿಯಾಗಿರುವಂತದ್ದಲ್ಲ. See, lakhs of the years, millions of the years, the dense forest has existed. ಕೋಟ್ಯಾಂತರ ಮತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದನೂ ಕಾಡಿದೆ. Okay. You go there, you see a huge tree ನೀವು ಹಲೋದ್ರೆ of mango, tamarind, or any other with uncountable fruits. ನೀವು ಕಾಡೊಳಗೆ ಹೋದ್ರೆ ದೊಡ್ಡದ ಹೆಮ್ಮರಗಳನ್ನ ನೋಡಬಹುದು. ಮಾವಿನ ಮರ, ಹುಣಸೆ ಮರ, ಹಲಸಿನ ಮರ ಎಲ್ಲವನ್ನು. ಅದು ಅಸಂಖ್ಯಾತ ಹಣ್ಣುಗಳಿಂದ ಕೂಡಿರುತ್ತೆ. Without any human existence and without any human assistance. ಯಾವುದೇ ಮನುಷ್ಯನ ಅಸ್ತಿತ್ವ ಇಲ್ಲದೆ ಮತ್ತೆ ಯಾವುದೇ ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಅವುಗಳು ಅಲ್ಲಿರ್ತದೆ. In the reserve forest, there is no tribal people also. ಇವತ್ತಿನ ಸಂರಕ್ಷಿತ ಅರಣ್ಯದಲ್ಲಿ ಯಾವ ಕಾಡು ಜನಗಳೂ ಇಲ್ಲ. ಅಲ್ಲಿ There's also uncountable fruits over here. ಅಲ್ಲೂ ಕೂಡ ಅಸಂಖ್ಯಾತ ಹಣ್ಣುಗಳನ್ನ ಕೊಡುವಂತ ಮರಗಳಿದೆ. You cut down any leaf of any plant or tree in the dense forest. ನೀವು ಯಾವುದೇ ಮರದ ಯಾವುದೇ ಗಿಡದ ಎಲೆಯನ್ನ ಕತ್ತರಿಸಿ, Investigate any laboratory in the world. ನೀವು ಅದನ್ನ ಪ್ರಪಂಚದ ಯಾವುದೇ ಲ್ಯಾಬೊರೇಟರಿ ಅಥವಾ ಪ್ರಯೋಗಾಲಯಕ್ಕೆ ಕಳಿಸಿ, You will not see any deficiency of any nutrient in that plant. ಯಾವುದೇ ಪ್ರಯೋಗಶಾಲೆ ಕಳಿಸಿದ್ರು ಕೂಡ ಆ ಎಲೆಯಲ್ಲಿ ಯಾವುದೇ ರೀತಿಯಾದಂತ ನ್ಯೂನ್ಯತೆಗಳು, ಅಂದ್ರೆ ನಮ್ಮಲ್ಲಿ ಇವತ್ತು ಗಿಡಕ್ಕೆ ನ್ಯೂನ್ಯತೆಗಳಾಗ್ತಿದೆ, ಬೇರೆ ಬೇರೆ ಡಿಫಿಷಿಯನ್ಸಿ ಅದಕ್ಕೆ ಕಮ್ಮಿ ಆಗ್ತಿದೆ, ಅದಕ್ಕೆ ಪೋಷಕಾಂಶಗಳ ಕೊರತೆ ಇದೆ ಅನ್ನುವಂಥದ್ದು ಗೊತ್ತಾಗದೇ ಇಲ್ಲ, ಸಿಗೋದಿಲ್ಲ, ಗುರ್ತು ಮಾಡಕ್ಕೂ ಆಗಲ್ಲ. ಯಾವುದೇ ಎಷ್ಟೇ ದೊಡ್ಡ ಪ್ರಯೋಗಶಾಲೆನೂ ಅದರಲ್ಲಿ ನ್ಯೂನ್ಯತೆಗಳಿದೆ ಅಂತ ಹೇಳಿ ಅದನ್ನ ಗುರ್ತು ಮಾಡಕ್ ಸಾಧ್ಯನೇ ಇಲ್ಲ. No deficiency of nitrogen. ಸಾರಜನಕದ ನ್ಯೂನ್ಯತೆ ಇರೋದಿಲ್ಲ. No deficiency of phosphate, potash. ಪೊಟ್ಯಾಶ್ ಮತ್ತು ಫಾಸ್ಫರಸ್ ನ ನ್ಯೂನ್ಯತೆಗಳು ಕಾಣಿಸೋದಿಲ್ಲ. No deficiency of calcium, sulfur and magnesium. ಕ್ಯಾಲ್ಸಿಯಂ, ಸಲ್ಫರ್ ಮತ್ತು ಮೆಗ್ನೀಷಿಯಂಗಳ ಯಾವುದೇ ರೀತಿಯಾದಂತಹ ನ್ಯೂನತೆಗಳಿರೋದಿಲ್ಲ. And no deficiency of 108 elements. ಯಾವುದೇ 108 ಅಂಶಗಳ ಯಾವುದೇ ನ್ಯೂನತೆಗಳಿರೋದಿಲ್ಲ. That means what the nutrients are required for the growth and development of plant body are got to the plant without human existence in the dense forest. ಹಾಗಂದ್ರೆ ಗಿಡ ಬೆಳೆಯೋದಕ್ಕೆ ಬೇಕಾಗಿರುವಂತ ಈ ಎಲ್ಲವೂ ಕೂಡ, ಎಲ್ಲ ಪೋಷಕಾಂಶಗಳು ಮತ್ತೆ ಅಂಶಗಳು ಕೂಡ ಕಾಡಿನೊಳಗಡೆ ಯಾರ ಹಸ್ತಕ್ಷೇಪ ಇಲ್ಲದೆ ಕೂಡ ಗಿಡಗಳಿಗೆ ಸಿಗ್ತಾ ಇದೆ. There is no human existence. Who has given nitrogen, phosphate, potash? ಯಾವ ಮನುಷ್ಯ ಹೋಗಿ ನೈಟ್ರೋಜನ್ ಆಗಲಿ ಪೊಟ್ಯಾಶ್ ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ ಕಾಡಲ್ಲಿರೋ ಗಿಡಗಳಿಗೆ. I asked the agriculture universities, who has given? Tell me. ನಾನು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಕೇಳ್ತೀನಿ, ಹೇಳಿ ಯಾರು ಕೊಟ್ಟಿದ್ದಾರಲ್ಲ ಹೋಗಿ ಅಂತ. I asked these promoters of organic farming, cow-based farming and also another farming technology, who has given this nutrient to the plant? ಸಾವಯವ ಕೃಷಿಯವ್ರಿಗಾಗ್ಲಿ ಬೇರೆ ಬೇರೆ ಕೃಷಿಯವ್ರಿಗಾಗ್ಲಿ ನಾನು ಕೇಳ್ತಾ ಇದ್ದೀನಿ, ಯಾರು ಹೋಗಿ ಕಾಡಲ್ಲಿ ಕೊಟ್ಟಿದ್ರಿ ನೀವು ಇವನ್ನೆಲ್ಲ? That means ಹಾಗಂದ್ರೆ if it is the truth that without human existence and assistance the dense forest plant bodies are got entire nutrients for their growth and development of the plant body, not given by human being, that means given by the God. ಹಾಗಾದ್ರೆ ಕಾಡಲ್ಲಿರುವಂತ ಎಲ್ಲಾ ಮರಗಳಿಗೆ, ಗಿಡಗಳಿಗೆ ಮತ್ತೆ ಸಸ್ಯಗಳಿಗೆ ಎಲ್ಲಾ ಪೋಷಕಾಂಶಗಳನ್ನು ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಕೊಟ್ಟಿರುವಂತದ್ದು ದೇವರೇ. ಹಾಗಾಗಿ ದೇವರು ಪ್ರಕೃತಿಯಲ್ಲಿದ್ದಾನೆ, ದೇವರು ಕೊಟ್ಟಿರುವಂತದ್ದು. ಮನುಷ್ಯ ಎಲ್ಲಿ ಕೊಟ್ಟಿದ್ದಾನೆ ಅಲ್ಲಿಗೆ ಹೋಗಿ? ಮನುಷ್ಯ ಇಲ್ದನೆ ಕೂಡ ಎಲ್ಲವೂ ಸಿಗ್ತಾ ಇದೆ ಕಾಡೊಳಗಡೆ. ಸಮಯ ಅರ್ಥ ಆಯ್ತಾ?
Okay? Okay, thank you. Thank you. Thank you. I think that these people are very brilliant people. You are collected here. Sir, contribution of Swamiji more is a collection of people. Yeah, yeah. Swamiji has given the Ashirwad. नहीं सर हमारे से ज्यादा काम किया स्वामी जी, इसलिए ज्यादा लोग आ गया ऐसा। स्वामी जी वर्क ओनली वी गेट मोर इंटेलिजेंट। मैंने पहले ही बोल दिया है कि ज्यादा एग्रेसिव स्वामी जी थे चुपके के। Okay. One truth, absolute truth should be accepted by human being. Maybe scientific area or maybe philosophical area. That the plant body do not want anything from human being. ಒಂದು ಕಟ್ಟು ಸತ್ವ ಅಥವಾ ಕಠಿಣ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಒಂದು ಗಿಡ ನೈಸರ್ಗಿಕವಾಗಿ ಅಥವಾ ಪ್ರಕೃತಿಯಲ್ಲಿ ಬೆಳೆಯುವಂತ ಗಿಡಕ್ಕೆ ಮನುಷ್ಯನ ಹಸ್ತಕ್ಷೇಪ ಬೇಕಾಗೇ ಇಲ್ಲ. ನಿಮ್ಮ ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಗಿಡಗಳಿಗೆ ಬೇಕಾಗಿರುವಂತ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ ಪ್ರಕೃತಿಯಿಂದನೇ. But God is not visible to our own eyes. ಆದ್ರೆ ನಮ್ಮ ಕಣ್ಣುಗಳಿಗೆ ದೇವರು ಕಾಣಿಸೋದೇ ಇಲ್ಲ. But the visible form, the nature, we can see and observe. ಆದರೆ ಅವನ ಅಸ್ತಿತ್ವವನ್ನ ನಾವು ಪ್ರಕೃತಿಯಲ್ಲಿ ಕಾಣಬಹುದು ಮತ್ತೆ ಅನುಭವಿಸಬಹುದು. Under that huge tree in the dense forest, which is having uncountable fruits every year, export quality fruits, you go there and observe the land. ಒಂದು ದೊಡ್ಡ ಕಾಡಿನೊಳಗಿರುವಂತಹ ದೊಡ್ಡ ಹೆಮ್ಮರವಾಗಿರುವಂತಹ ಹಣ್ಣಿನ ಮರಗಳಿಗೆ ಹೋಗಿ ಅಲ್ಲಿ ಅಸಂಖ್ಯಾತವಾಗಿ ಕೊಡ್ತಿರುವಂತಹ ಹಣ್ಣುಗಳನ್ನು ಕೊಡ್ತಿರುವಂತಹ ಮರದ ಹತ್ರ ಹೋಗಿ ಆ ಮರವನ್ನ ಸೂಕ್ಷ್ಮವಾಗಿ ಗಮನಿಸಿ. Agriculture University says that we have to plow the soil by tractor, Bhasmasura. ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಹೇಳ್ತದೆ ನಮ್ಮ ಭೂಮಿಯನ್ನ ಟ್ರ್ಯಾಕ್ಟರ್ ಭಸ್ಮಾಸ್ಪದಂತಿರುವಂತ ಟ್ರ್ಯಾಕ್ಟರ್ಗಳ ಮುಖಾಂತರ ಉಳುಮೆ ಮಾಡಬೇಕು ಅಂತ. There is no tractor cultivation in the dense forest. ಕಾಡಿನೊಳಗೆ ಯಾವ ಟ್ರ್ಯಾಕ್ಟರಿನೂ ಅಲ್ಲಿ ಉಳುಮೆ ಮಾಡೋದಿಲ್ಲ. The agriculture science says you to utilize 20 cartloads of the farm every year. There is no common manure in the dense forest. 20 cartloads बैलगाड़ी ತಿಪ್ಪೇಗೊಬ್ಬರ. ನಮ್ಮ ಯೂನಿವರ್ಸಿಟಿಗಳು ಅಥವಾ ನಮ್ಮ ವಿಶ್ವವಿದ್ಯಾಲಯಗಳು ಹೇಳ್ತದೆ 1 ಎಕರೆಗೆ 20 ಗಾಡಿ ಅಷ್ಟು ತಿಪ್ಪೆ ಗೊಬ್ಬರ ಹಾಕಬೇಕಾಗ್ತದೆ ಅಂತ. ನಾಟಿ ಹಸು ಗೊಬ್ಬರ, ತಿಪ್ಪೆ ಗೊಬ್ಬರ. There is no ತಿಪ್ಪೇಗೊಬ್ಬರ in the dense forest. ಯಾವುದೇ ಗುಡ್ಡಾರಣ್ಯದಲ್ಲಿ ಅಥವಾ ಅರಣ್ಯದೊಳಗಡೆ ತಿಪ್ಪೆ ಗೊಬ್ಬರ ಇಲ್ಲ ಅಲ್ಲಿ. Agriculture science claim that we have to utilize urea, phosphate, potash in the form of the chemical fertilizers, otherwise your plant will not grow. ಕೃಷಿ ವಿಶ್ವವಿದ್ಯಾಲಯಗಳು ಹೇಳ್ತದೆ ನೈಟ್ರೋಜನ್, ಪೊಟ್ಯಾಶ್, ಪ್ರಾಸ್ಪರಸ್ ಎಲ್ಲವನ್ನು ಕೆಮಿಕಲ್ ಅಥವಾ ರಾಸಾಯನಿಕ ರೂಪದಲ್ಲಿ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಗಿಡ ಬೆಳೆಯೋದೇ ಇಲ್ಲ ಅಂತ. There is no urea, there is no phosphate, there is no potash in the dense forest. ನಮ್ಮ ದಟ್ಟಾರಣ್ಯದಲ್ಲಿ ಇವ್ಯಾವೂ ಇಲ್ಲ. ಪೊಟ್ಯಾಶ್ ಆಗಲಿ, ಪ್ರಾಸ್ಪರಸ್ ಆಗಲಿ, ನೈಟ್ರೋಜನ್ ಆಗಲಿ ಯಾರು ಕೆಮಿಕಲ್ ನ ಕೊಡ್ಲಿಲ್ಲ. The agriculture universities claim the enemy insects are coming and destroy the crop, so it is very essential to spray the insecticide, fungicide. But there is no any insect attack and damage in the dense forest. ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಹೇಳ್ತದೆ ನಮ್ಮ ಶತ್ರು ಕೀಟಗಳು ಬಂದು ನಾವು ಬೆಳೆದಿರುವಂತ ಬೆಳೆಗಳ ಮೇಲೆ ಆಕ್ರಮಣ ಮಾಡ್ತದೆ ಮತ್ತೆ ಧ್ವಂಸ ಮಾಡ್ತದೆ ಅಂತ ಹೇಳಿ. ಆದ್ರೆ ಕಾಡಿನಲ್ಲಿರುವಂತ ಮರಗಿಡಗಳಿಗೆ ಯಾವುದು ಕೀಟಗಳು ಬಂದು ಅಲ್ಲಿ ಬಾಧೆ ಮಾಡಿರುವಂತದ್ದಿಲ್ಲ ಅಥವಾ ನಾಶ ಮಾಡಿರುವಂತದ್ದಿಲ್ಲ. The agriculture science claim that so many diseases are coming on the crop.
So we have to spray fungicides. ನಮ್ಮ ವಿಶ್ವವಿದ್ಯಾಲಯಗಳು ಹೇಳ್ತದೆ ನಮ್ಮ ಗಿಡಗಳ ಮೇಲೆ ಸುಮಾರು ರೋಗಗಳು ಬರ್ತದೆ, ಆ ರೋಗಗಳಿಗೆ ನಾವು ತಡಿಬೇಕು ಅಂದ್ರೆ ಫಂಗಿಸೈಡ್ಗಳನ್ನ ಅದ್ರ ಮೇಲೆ ಸಿಂಪಡಣೆ ಮಾಡಲೇಬೇಕು ಅಂತ ಹೇಳ್ತದೆ. But there is no disease on the plant in the dense forest. ನಮ್ಮ ದಟ್ಟಾರಣ್ಯದಲ್ಲಿ ಯಾವುದೇ ರೋಗಗಳು ಕಾಣಿಸಲ್ಲ ಗಿಡಗಳ ಮೇಲೆ. The agriculture science says that you have to spray hormones to enlarge the fruit size speedily so that you can get more production. There is no any hormone spray in the dense forest. ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಹೇಳ್ತದೆ ಹೂವುಗಳ ಮೇಲೆ ಮತ್ತೆ ಕಾಯಿಗಳ ಮೇಲೆ ಹಾರ್ಮೋನ್ಗಳನ್ನ ಸಿಂಪಡಣೆ ಮಾಡಬೇಕು, ಇಲ್ಲ ಅಂದ್ರೆ ಕಾಯಿಗಳು ಉದ್ದ ಆಗಲ್ಲ, ದಪ್ಪ ಆಗಲ್ಲ ಅಂತ ಹೇಳಿ. ಕಾಡಲ್ಲಿರುವಂತ ಮರಕ್ಕೆ ಯಾರು ಆ ಸಿಂಪಡಣೆ ಮಾಡಲೇ ಇಲ್ಲ ಹಾರ್ಮೋನ್ಗಳನ್ನ. That means there is no agriculture science in the dense forest. ಹಾಗಂದ್ರೆ ಯಾವುದೇ ಕೃಷಿ ವಿಜ್ಞಾನ ಅನ್ನುವಂಥದ್ದು ಕಾಡಿನೊಳಗೆ ಇಲ್ಲ. So also getting uncountable fruits every year. ಯಾವುದೇ ಕೃಷಿ ವಿಜ್ಞಾನ ಇಲ್ದಿದ್ರು ಅಸಂಖ್ಯವಾದಂತ ಹಣ್ಣು ಹಂಪಲುಗಳು ನಮಗೆ ಕಾಡಿಂದ ಸಿಗ್ತದೆ. The dense forest tree are the messenger of the God. ಆ ಕಾಡಿನ ಮರಗಳು ನಮ್ಮ ದೇವರ ದೂತರು ಅವರೆಲ್ಲ. ದೇವರ ದೂತರು. Yeah. They are giving the message of the God to the human being that don't utilize chemical farming. ದೇವದೂತರು ಮನುಷ್ಯನಿಗೆ ಹೇಳ್ತಾ ಇದ್ದಾರೆ, ಕೃಷಿಗೆ ಯಾವುದೇ ರೀತಿಯಾದಂತ ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನ ಬಳಸಬೇಡಿ ಅಂತ ಹೇಳಿ. Don't practice chemical farming. That message is given by the God with the form of the nature. ರಾಸಾಯನಿಕ ಕೃಷಿಯನ್ನ ಮಾಡಬೇಡಿ ಅಂತ ಹೇಳಿ ದೇವರ ದೂತರಾಗಿರುವಂತ ಕಾಡಿನ ಮರಗಳು ಮನುಷ್ಯನಿಗೆ ಸಾರಿ ಹೇಳ್ತಾ ಇದ್ದಾವೆ. So also, if you are practicing chemical farming, you are not the follower of the God. ಅಂತದ್ರಲ್ಲೂ ನೀವು ರಾಸಾಯನಿಕ ಕೃಷಿ ಪದ್ಧತಿಯನ್ನ ಬಳಸ್ತಾ ಇದ್ದೀರಿ ಅಂದ್ರೆ ಅಂದ್ರೆ ನೀವು ದೇವದೂತರಲ್ಲ. ಅಥವಾ ದೇವರನ್ನ ನೀವು ಹಿಂಬಾಲಿಸ್ತಿಲ್ಲ ಅಂತ ಅರ್ಥ. Please listen the constitutional report. You stop your activities. It's a puncture. In the tea break, not now. ಸಾಕಮ್ಮ ಅಮ್ಮ, ಅದ್ ಬಿಡಿ, ಟೀ ಬ್ರೇಕ್ ಅಲ್ಲಿ ಮಾಡೋಣ ಬಿಡಿಮ್ಮ. ಕುತ್ಕೊಂಬಿಡಿ, ದಯಮಾಡಿ ಓಡಾಡ್ಬೇಡಿ, ಮಧ್ಯೆ ಕುತ್ಕೊಂಬಿಡಿ. That means, please. ಅಣ್ಣ ಇಲ್ಲಿ ಮುಂದೆ Please. ಫೋನ್ ತೆಗೀರಿ ದಯಮಾಡಿ. If you are practicing chemical farming, which is totally against the God. ನೀವೇನಾದರೂ Take a minute. Let me complete. If you are practicing chemical farming, which is totally against the God, that means you are not spiritual, you are atheist. आप आध्यात्मवादी नहीं, आप नास्तिक है. ನೀವು ರಾಸಾಯನಿಕ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ದೇವರನ್ನ ನಂಬಲ್ಲ ಅಂತ, ಅಥವಾ ನೀವು ಆಸ್ತಿಕರಲ್ಲ, ನೀವೆಲ್ಲ ನಾಸ್ತಿಕರು ಅಂತ. What is spiritualism? ಆಸ್ತಿಕತೆ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಏನು? To follow the guidelines of the God is the adhyatma. ದೇವರ ಮಾರ್ಗದರ್ಶನದಂತೆ ನಡ್ಕೊಳ್ಳುವಂಥದ್ದೇ ಅಧ್ಯಾತ್ಮ. And you are not following the guidelines of you. How you can say that you are spiritual? You are atheist. ನೀವೆಲ್ಲ ಹೇಳ್ಬೋದು, ನೀವೆಲ್ಲ ಆಧ್ಯಾತ್ಮಿಗಳು, ನೀವು ದೇವರನ್ನ ನಂಬ್ತೀರಿ ಅಂತ ಹೇಳಿ. Is it correct? ಹೇಳ್ತಿರೋದು ಸರಿನಾ? आध्यात्मिक नहीं हो सकते, आप पाखंडी हो, नास्तिक हो, अगर आप रासायनिक कुछ करते हो. ನೀವು ಆಧ್ಯಾತ್ಮ ಅಥವಾ ನೀವು ಭಕ್ತರಾಗಕ್ಕೆ ಸಾಧ್ಯನೇ ಇಲ್ಲ. ನೀವು ರಾಸಾಯನಿಕ ಕೃಷಿ ಮಾಡೋದಾದ್ರೆ ನೀವು ನಾಸ್ತಿಕರಾಗ್ತೀರಿ ರಾಸಾಯನಿಕ ಕೃಷಿ ಮಾಡಿದ್ರೆ. Because you are damaging the system of the God by means of the chemical farming. ನೀವು ದೇವರ ಸೃಷ್ಟಿಯನ್ನ ಅಲ್ಲಿ ಮುರಿದು ಹಾಕ್ತಿದ್ದೀರಿ
ನೀವು ರಾಸಾಯನಿಕ ಕೃಷಿಯನ್ನು ಮಾಡಿ. ये मुद्दा समझ में आ गया है? ಇದು ಅರ್ಥ ಆಯ್ತಾ? समझ में आ रहा है ना? साथियों, ಸ್ನೇಹಿತರೆ, when you utilize urea, what is happened? ನೀವು ಯೂರಿಯಾವನ್ನು ಬಳಸಿದಾಗ ಏನಾಗ್ತದೆ? When you utilize urea in the soil, and when that urea get moisture, ನೀವು ಯೂರಿಯಾವನ್ನ ಭೂಮಿಗೆ ಕೊಟ್ಟು ಭೂಮಿಯಲ್ಲಿ ಹಾಕಿರುವಂತ ಯೂರಿಯಾಕ್ಕೆ ತೇವಾಂಶ ಸೇರ್ಕೊಂಡಾಗ urease enzymes, ಯೂರಿಯಸ್ ಎನ್ಸೈಮ್ಸ್ split the molecules of the urea, ಅದು ಸೂಕ್ಷ್ಮ ಯೂರಿಯೇಟ್ ಎಂಸೈಮ್ಸ್ ಅನ್ನುವಂತ ಸೂಕ್ಷ್ಮಾಣುಗಳು ಆ ಯೂರಿಯಾವನ್ನ ಬೇರ್ಪಡಿಸಿ and that urea is converted into ammonia. ಆ ಯೂರಿಯಾ ಅಮೋನಿಯಾ ಆಗಿ ಬದಲಾಗ್ತದೆ. Okay? ಅರ್ಥ ಆಯ್ತಾ? ಯೂರಿಯಾವನ್ನ ನೀವು ಭೂಮಿಗೆ ಕೊಟ್ಟಾಗ ಅದಕ್ಕೆ ತೇವಾಂಶ ಸೇರಿದಾಗ ಯೂರಿಯೇಟ್ ಎನ್ಸೈಮ್ಸ್ ಅನ್ನುವಂತ ಸೂಕ್ಷ್ಮಾಣು ಜೀವಿಗಳು ಅವನ್ನ ಬೇರ್ಪಡಿಸಿ ಅದರಿಂದ ಅಮೋನಿಯಾವನ್ನ ಉತ್ಪಾದನೆ ಆಗಂಗ್ ಮಾಡ್ತವೆ. Ammonia is a poisonous gas. ಅಮೋನಿಯಾ ಅನ್ನುವಂಥದ್ದು ವಿಷಕಾರಿ ಅನಿಲ. None of the plant take the nitrogen in the form of ammonia. ಯಾವುದೇ ಗಿಡಗಳು ಕೂಡ ಅಮೋನಿಯಾ ಸೃಷ್ಟಿಯಾಗಿ ಅಮೋನಿಯಾ ಆಗಿರುವಂತ ಅಥವಾ ಅಮೋನಿಯಾದಲ್ಲಿ ಇರುವಂತ ಆ ವಿಷಕಾರಿ ಅನಿಲಗಳನ್ನ ಯಾವುದೇ ಗಿಡಗಳು ತಗೊಳ್ಳೋದಿಲ್ಲ. So ammonia is useless for entire biodiversity. ಅಮೋನಿಯಾ ಅನ್ನುವಂತ ಗ್ಯಾಸು ನಮಗೆ ಅವಶ್ಯಕತೆ ಇಲ್ಲದಿರುವಂತ ಬಳಕೆಗೆ ಬರದೇ ಇರುವಂತ ವಸ್ತು ಇಡೀ ಬ್ರಹ್ಮಾಂಡದಲ್ಲಿ. So God has established another system ಹಾಗಾಗಿ ದೇವರು ಬೇರೆ ರೀತಿಯಾದಂತ ವ್ಯವಸ್ಥೆ ಮಾಡಿದ್ದಾರೆ. to convert ammonia into nitrites, NITRITE. ಅಮೋನಿಯಾವನ್ನ ನೈಟ್ರೇಟ್ ಆಗಿ Nitrite. ನೈಟ್ರೈಟ್ ನೈಟ್ರೈಟ್ ಆಗಿ ಬದಲಾವಣೆ ಮಾಡಲಿಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ ದೇವರು. Nitrosomonas bacteria and Nitrococcus bacteria are responsible. God has given the contact Nitrosomonas and Nitrococcus bacteria to convert ammonia into nitrite. ನೈಟ್ರೋಸುಮೋನಸ್ ಸೂಕ್ಷ್ಮಾಣು ಜೀವಿಗಳು ಮತ್ತೆ ನೈಟ್ರೋಕಾಕಸ್ ಸೂಕ್ಷ್ಮಾಣು ಜೀವಿಗಳನ್ನ ದೇವರು ಸೃಷ್ಟಿ ಮಾಡಿದ್ದಾರೆ ಅದನ್ನ ನೈಟ್ರೈಟ್ ಆಗಿ ಬದಲಾವಣೆ ಮಾಡಲಿಕ್ಕೆ. But these nitrites also are heavily poisonous. ಆದರೆ ಈ ನೈಟ್ರೈಟ್ ಕೂಡ ಅತಿ ಹೆಚ್ಚು ಹಾನಿಕಾರವಾದಂತ ಮತ್ತೆ ವಿಷಕಾರಿಯಾದಂತ ವಸ್ತು. So the God has given another system to convert nitrate into nitrate. ದೇವರು ನೈಟ್ರೈಟ್ ಅನ್ನ ನೈಟ್ರೇಟ್ ಆಗಿ ಬದಲಾವಣೆ ಮಾಡಲಿಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡಿದ್ದಾರೆ. The nitrobacter microorganisms ನೈಟ್ರೋಬ್ಯಾಕ್ಟರ್ ಅನ್ನೋ ಸೂಕ್ಷ್ಮಾಣು ಜೀವಿಗಳು and so many funguses as like penicillium ಸುಮಾರು ಶಿಲೀಂಧ್ರಗಳು convert nitrate into nitrate, NITRATE. ನೈಟ್ರೇಟ್ ಇಂಟು ನೈಟ್ರೈಟ್ ಆಗಿ ಬದಲಾವಣೆ ಮಾಡಲಿಕ್ಕೆ ಕೆಲಸ ಮಾಡ್ತವೆ. Which microorganisms? ಬ್ಯಾಕ್ಟೀರಿಯಾಸ್. Which? ನೈಟ್ರೇಟ್. Which bacteria? बोलो सर प्लीज. वो एग्जामिन दे रहे हैं उनको कुछ नहीं आ रहा है. Nitrobacter. There are 36 species of the nitrobacter. How many? 36 ವಿಧವಾದಂತ ನೈಟ್ರೋ ಬ್ಯಾಕ್ಟರ್ ಅನ್ನೋ ಸೂಕ್ಷ್ಮಾಣು ಜೀವಿಗಳು. Penicillium fungus and other funguses also. ಪೆನಿಸಿಲಮ್ ಶಿಲೀಂಧ್ರ ಮತ್ತು ಬೇರೆ ಬೇರೆ ಶಿಲೀಂಧ್ರಗಳು ಕೂಡ convert nitrate into nitrate. ನೈಟ್ರೇಟ್ ಆಗಿ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತವೆ. Now nitrates are deposited in the soil. ಈಗ ನೈಟ್ರೈಟ್ ಅನ್ನೋದು ಭೂಮಿ ಒಳಗಡೆ ಇರ್ತದೆ. The roots of any plant want nitrate, nitrogen in the form of the nitrate. ನಮ್ಮ ನೈಟ್ರೇಟ್ ನಮ್ಮ ಗಿಡಗಳು ನೈಟ್ರೇಟ್
ನೈಟ್ರೇಟ್ ರೂಪದಲ್ಲಿ ತಗೊಳ್ತದೆ. the roots of any plant ನಮ್ಮ want the nitrogen in the form of nitrate. ನಮ್ಮ ಗಿಡಗಳ ಬೇರುಗಳು ನೈಟ್ರೋಜನ್ ಅನ್ನೋದೇನಿದೆ ಅದನ್ನ ನೈಟ್ರೇಟ್ ರೂಪದಲ್ಲಿ ತಗೊಳ್ತದೆ. Do you want tea? No, sir. Coffee? No. No? Okay. That means now nitrates are deposited in the soil. ಹಾಗಾದ್ರೆ ಇವಾಗ ನೈಟ್ರೇಟ್ ಅನ್ನುವಂಥದ್ದು ಭೂಮಿ ಒಳಗಡೆ ಇರ್ತದೆ. Only 10% nitrates are taken by the roots of the any existing plantation. ಬರೀ 10% ಮಾತ್ರ 10% ಮಾತ್ರ ನೈಟ್ರೇಟ್ ನ ಗಿಡಗಳು ಬೇರಿಂದ ತಗೊಳ್ತದೆ. Rest of the nitrates are dissolved in the soil water. ಉಳಿದಂತ 90% ಅಷ್ಟು ನೈಟ್ರೇಟು ಭೂಮಿಯಲ್ಲಿ ಇರುವಂತ ನೀರಿನ ಜೊತೆ ಬರ್ತೋಗ್ತದೆ. But if there is no moisture in the soil, all the nitrates are converted into free nitrogen by means of the nitrococcus bacteria, denitrifying micrococcus bacteria. Denitrifying micrococcus bacteria. So, Nitrates are ಉಳಿದಂತ converted 90 nitrates are converted into ನೈಟ್ರೋಕಾಕಸ್ nitrogen. ನೈಟ್ರೋಜನ್. Free nitrogen. ಇನ್ನು ಉಳಿದಂತ 90% ಅಷ್ಟು ಅಥವಾ 90% ಅಷ್ಟು ನೈಟ್ರೇಟ್ ಭೂಮಿಯಲ್ಲಿ ತೇವಾಂಶ ಸಿಕ್ಕರೆ ಮಾತ್ರ ಅದು ಭೂಮಿಯಲ್ಲಿ ತೊಳೆದೋಗ್ತದೆ. ತೇವಾಂಶ ಸಿಗದೆ ಇದ್ರೆ ಡಿನೈಟ್ರೋಕಾಕಸ್ ಬ್ಯಾಕ್ಟೀರಿಯಾ ಮುಖಾಂತರವಾಗಿ ವಾತಾವರಣಕ್ಕೆ ಹಾವಿಯಾಗಿ ಹೋಗ್ತದೆ. Because the God want to balance the nitrogen level in the atmosphere. ಯಾಕಂದ್ರೆ ದೇವರು ನಮ್ಮ ವಾತಾವರಣದಲ್ಲಿರುವಂತ ನೈಟ್ರೋಜನ್ ಅನ್ನ In the atmosphere, 78% nitrogen. ಭೂಮಿಯಲ್ಲಿ ಉಳಿದಂತ ನೈಟ್ರೋಜನ್ ಅಥವಾ ವಾತಾವರಣದಲ್ಲಿರುವಂತ 78% ನೈಟ್ರೋಜನ್ ಅನ್ನ ಸಮತೋಲನ ಕಾಪಾಡ್ಲಿಕ್ಕೋಸ್ಕರ ಈ ಡಿನೈಟ್ರೇಟ್ ಬ್ಯಾಕ್ಟೀರಿಯಾ ಮುಖಾಂತರ ಅದು ಹವಾಮಾನಕ್ಕೆ ಅಥವಾ ನಮ್ಮ ವಾತಾವರಣಕ್ಕೆ ಸೇರ್ಕೋತದೆ. That means the nitrogen taken from the atmosphere again returned back to the atmosphere. ಅಂದ್ರೆ ವಾತಾವರಣದಲ್ಲಿ ತಗೊಂಡಿರುವಂತ ನೈಟ್ರೋಜನ್ ಅನ್ನ ಮತ್ತೆ ವಾಪಸ್ ವಾತಾವರಣಕ್ಕೆ ತಗೊಳ್ತದೆ. To balance the nitrogen proportion. ಯಾಕಂದ್ರೆ ನಮ್ಮ ನೈಟ್ರೋಜನ್ ಪ್ರಮಾಣವನ್ನ ವಾತಾವರಣದಲ್ಲಿರೋದನ್ನ ಸಮತೋಲನ ಕಾಪಾಡಲಿಕ್ಕೆ ಅದು ವಾಪಸ್ ಪ್ರಕೃತಿಯಿಂದ ಅಂದ್ರೆ ವಾತಾವರಣಕ್ಕೆ ತಗೊಳ್ತದೆ. When this nitrogen is coming in the atmosphere, it is immediately oxidized by atmospheric oxygen. ಯಾವಾಗ Both are combined together. These three nitrogen and oxygen in the atmosphere are combined together. ಯಾವಾಗ ಇದು ವಾತಾವರಣಕ್ಕೆ ಹಾವಿ ಮುಖಾಂತರ ಬರ್ತದೆ ಅವಾಗ ನಮ್ಮ ವಾತಾವರಣದಲ್ಲಿರುವಂತಹ ಆಮ್ಲಜನಕ ಅದ್ರ ಜೊತೆಗೆ ಸೇರಿ ಅದು ನೈಟ್ರಸ್ ಆಕ್ಸೈಡ್ Nitrogen and oxygen are coming together. Chemical combination, nitrous oxide is created. ಯಾವಾಗ ನೈಟ್ರೋಜನ್ ಅಥವಾ ಇದು ನಮ್ಮ ವಾತಾವರಣಕ್ಕೆ ಹಾವಿಯಾಗಿ ಸೇರ್ತದೆ ವಾತಾವರಣದಲ್ಲಿರುವಂತ ಆಮ್ಲಜನಕ ಜೊತೆಗೆ ಸೇರಿ ನೈಟ್ರಿಕ್ ಆಕ್ಸೈಡ್ ಆಗಿ ನೈಟ್ರಸ್ ಆಕ್ಸೈಡ್ ಆಗಿ ವಾತಾವರಣಕ್ಕೆ ಸೇರ್ತದೆ. And this is the greenhouse gas. ಇದು ಕೂಡ ಹಸಿರುಮನೆ ಅನಿಲ Which is responsible for global warming and climate change. ಈ ಹಸಿರು ಮನೆ ಅನಿಲ ಕೂಡ ನಮ್ಮ ವಾತಾವರಣದ ಹವಾಮಾನ ವೈಪರೀತ್ಯ ಮತ್ತು ಹವಾಮಾನ ಬದಲಾವಣೆ ಮತ್ತೆ ಹವಾಮಾನ ತಾಪಮಾನ ಏರಿಕೆಗೆ ಕಾರಣ ಆಗ್ತದೆ. That means when you utilize your urea, that you become responsible to enhance the global warming and climate change. ನೀವು ಹಾಗಾದ್ರೆ ನಿಮ್ಮ ಭೂಮಿಗೆ ಯಾವಾಗ ಯೂರಿಯಾ ಹಾಕ್ತೀರಿ ನೀವು ವಾತಾವರಣದಲ್ಲಾಗುವಂತ ಹವಾಮಾನದ ವೈಪರೀತ್ಯ ಮತ್ತೆ ನಮ್ಮ ವಾತಾವರಣದಲ್ಲಾಗುವಂತ ನಮ್ಮ ತಾಪಮಾನದ ವೈಪರೀತ್ಯಕ್ಕೆ ನೀವು ಕೂಡ ನೇರವಾದಂತ ಹೊಣೆ ಹಾಕ್ತೀರಿ. And when these nitrates are dissolved in the water, soil water, and when we drink that water, the nitrates are coming in the human body. ನಾವು ಯಾವಾಗ ಈ ನೈಟ್ರೋಜನ್ ಭೂಮಿಯಲ್ಲಿರುವಂತ ನೀರಿನ ಜೊತೆ
ನಮ್ಮ ನೈಟ್ರೇಟ್ಸ್ ಯಾವಾಗ ಭೂಮಿಯಲ್ಲಿ ಇರುವಂತ ನೀರಿನ ಜೊತೆ ಬೆರೆತು ಹೋಗುತ್ತೆ, ಆ ಬೆರೆತೋದಂತ ನೀರನ್ನ ನಾವು ಸೇವನೆ ಮಾಡಿದಾಗ, if those nitrates are dissolved in the irrigation water, they are coming in the plant body. When we eat the food, again these nitrates are dissolved in our human body. ಇದೇ ನೈಟ್ರೇಟ್ಸ್ ಕೂಡ ಯಾವಾಗ ಗಿಡಗಳು ಆ ನೈಟ್ರೇಟ್ಸ್ ಆಗಿರುವಂತ ನೀರಿನ ಬೆರಕೆ ಆಗಿರುವಂತ ನೀರನ್ನ ಬಳಸಿದಾಗ ಅದನ್ನ ಯಾವಾಗ ಗಿಡಗಳು ತಗೊಳ್ತದೆ, ಆ ಗಿಡಗಳನ್ನ ನಾವು ಮನುಷ್ಯರು ಅಥವಾ ಪ್ರಾಣಿಗಳು ಅದನ್ನ ತಿಂದಾಗ ಅಥವಾ ಸೇವನೆ ಮಾಡಿದಾಗ ನಮ್ಮ ಹೊಟ್ಟೆ ಒಳಗಳು ಕೂಡ ನೈಟ್ರೇಟ್ಸ್ ಬಂದು ಶೇಖರಣೆ ಆಗ್ತದೆ. These nitrates are very highly poisonous compounds. ಈ ನೈಟ್ರೇಟ್ಸ್ಗಳು ಅತಿ ಹೆಚ್ಚು ವಿಷಕಾರಿಯಾದಂತ ಒಂದು ಅಂಶಗಳು. They kill the cells, immune cells. These residues of the nitrates kill our immune cells. ಅವುಗಳು ಎಷ್ಟು ಹಾನಿಕಾರಕ ಅಂದ್ರೆ ನಮ್ಮ ದೇಹದಲ್ಲಿರುವಂತ ಜೀವಕೋಶಗಳನ್ನೇ ಸಾಯಿಸ್ತಾ ಹೋಗ್ತದೆ. Immune cells mean ಪ್ರತಿರೋಧ ಶಕ್ತಿ. ನಮ್ಮ ಅಂದ್ರೆ ನಮ್ಮಲ್ಲಿರುವಂತ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡ್ತಾ ಹೋಗ್ತದೆ ಅಥವಾ ಸಾಯಿಸ್ತಾ ಹೋಗ್ತದೆ. All the white blood cells are immune cells. ನಮ್ಮ ಬಿಳಿ ರಕ್ತ ಕಣಗಳೆಲ್ಲವೂ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಇರುವಂತವು. T lymphocyte cells are immune cells. T lymphocyte cells. T lymphocyte ಜೀವಕೋಶಗಳೆಲ್ಲ ಕೂಡ. B lymphocyte cells are immune cells. ಬಿ ಲಿಂಫೋಸೈಟ್ ಸೆಲ್ಸ್ ಕೂಡ ನಮ್ಮ ದೇಹದಲ್ಲಿರುವಂತ ರೋಗ ನಿರೋಧಕ ಶಕ್ತಿ ಇರುವಂತ ಜೀವಕೋಶಗಳು. Neutrophils cells also are immune cells. ನ್ಯೂಟ್ರೋಫಿಲ್ಸ್ ಜೀವಕೋಶಗಳು ಕೂಡ ನಮ್ಮ ದೇಹದಲ್ಲಿರುವಂತ ರೋಗ ನಿರೋಧಕ ಶಕ್ತಿಗಳು. And mesophiles also are immune cells. ಹಾಗೆಯೇ ಮೆಸೋಫಿಲ್ ಸೆಲ್ಸ್ ಕೂಡ ಅಥವಾ ಜೀವಕೋಶಗಳು ಕೂಡ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯ ಜೀವಕೋಶಗಳು. These immune cells strengthen our body, keep our body away from the cancer, diabetes, heart attack. ಈ ಎಲ್ಲಾ ಜೀವಕೋಶಗಳು ನಮ್ಮ ದೇಹದಲ್ಲಿದ್ದಾಗ ನಮ್ಮ ದೇಹ ಈ ಸಾಂಕ್ರಾಮಿಕ ರೋಗ ಅಥವಾ ಈ ಭಯಾನಕ ರೋಗಗಳ ಆದಂತ ಕ್ಯಾನ್ಸರ್ ಆಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, ನಿಮ್ಮ ಹಾರ್ಟ್ ಅಟ್ಯಾಕ್ ಗಳನ್ನ ದೂರ ಇಡುವಂತ ಕೆಲಸವನ್ನ ಮಾಡ್ತಾ ಇರ್ತದೆ ನಮ್ಮ ದೇಹದ ನಿರಂತರವಾಗಿ. And these nitrates coming from the urea are destroying human cells. That means we lose our immunity and ultimately we suffer by cancer, diabetes, heart attack. ಯಾವಾಗ ಈ ನೈಟ್ರಿಕ್ಸ್ ನಮ್ಮ ದೇಹದೊಳಗೆ ಸೇರ್ತಾ ಹೋಗುತ್ತೆ, ಆ ಸೇರದಂತ ಸಮಯದಲ್ಲಿ ಈ ಎಲ್ಲಾ ಜೀವಕೋಶಗಳನ್ನು ಅವು ಸಾಯಿಸ್ತಾ ಹೋಗಿ ನಮ್ಮ ದೇಹಕ್ಕೆ ಎಲ್ಲಾ ರೋಗಗಳನ್ನು ಒಳಬರುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಆಗ್ತದೆ. Urea is the cancer, urea is the diabetes, urea is the heart attack. ಯೂರಿಯಾನೇ ನಿಮ್ಮ ಕ್ಯಾನ್ಸರ್, ಯೂರಿಯಾನೇ ನಿಮ್ಮ ಹಾರ್ಟ್ ಅಟ್ಯಾಕ್, ಯೂರಿಯಾನೇ ನಿಮ್ಮ ಡಯಾಬಿಟಿಕ್ ಅಥವಾ ಸಕ್ಕರೆ ಕಾಯಿಲೆ. ये समझ में आ गया? ಅರ್ಥ ಆಯ್ತಾ ಇದು? I want response. You are not sitting in the assembly and Lok Sabha. Okay. ನಿಮ್ಮ ಕಡೆಯಿಂದ ಪ್ರತಿಕ್ರಿಯೆ ಬೇಕು ನನಗೆ. ನೀವು ಯಾವುದೇ ಲೋಕಸಭೆ ಅಥವಾ ನಿಮ್ಮ ವಿಧಾನಸಭೆಯಲ್ಲಿ ಕೂತಿಲ್ಲ. Okay. नेपाली आप समझ में आ रहा है ना? अच्छे से आ रहा है. Okay. Our family member women are going to the market. They purchase the mangoes, fruits, and brinjal, tomatoes, and clean by the water, so that the residues of the insecticide will be gone out. ನಮ್ಮನೆ ಹೆಣ್ಣುಮಕ್ಳುಗಳು ಸಂತೆಗೆ ಹೋಗಿ ಹಣ್ಣು ಹಂಪಲು ತರಕಾರಿಗಳನ್ನೆಲ್ಲ ತಗೊಂಡ್ಬಂದು ನೀರಲ್ಲಿ ತೊಳೆದು ಬಿಡ್ತಾರೆ. ಯಾಕೆ ತೊಳಿತಾರೆ ಅಂದ್ರೆ ಅದರಲ್ಲಿರುವಂತ ಎಲ್ಲ ಔಷಧಿಯ ಬಳುವಳಿಕೆಗಳು ತೊಳೆದು ಹೋಗ್ಲಿ ಅಂತ. But it is not happened. ಆದ್ರೆ ತೊಳೆದ ತಕ್ಷಣ ಎಲ್ಲ ಹೋಗೋದಿಲ್ಲ, ಯಾವುದೇ ಕಾರಣಕ್ಕೂ ತೊಳೆದ ತಕ್ಷಣ ಹೋಗೋದಿಲ್ಲ. When the farmers spray insecticides on the standing crop, ಯಾವಾಗ ರೈತ ಕೀಟನಾಶಕವನ್ನ ಗಿಡಗಳ ಮೇಲೆ ಸಿಂಪಡಣೆ ಮಾಡ್ತಾನೆ,
within 7 seconds, the residues of the insecticide are sucked by the plant. ಬರೀ 7 ಸೆಕೆಂಡ್ಗಳಲ್ಲಿ ಆ ಸಿಂಪಡಣೆ ಮಾಡಿರುವಂತ ಔಷಧಿಯ ಅಂಶಗಳನ್ನ ಗಿಡಗಳು ಹೀರ್ಕೊಂಡ್ಬಿಡುತ್ತೆ. And are deposited in the fat in the cells, human cells. ಹೀರ್ಕೊಂಡಿದ್ದನ್ನ ನಮ್ಮ ದೇಹದೊಳಗೆ ಅದರ ಹಣ್ಣಿನ ಮುಖಾಂತರ ಅಥವಾ ತರಕಾರಿಗಳ ಮುಖಾಂತರ ನಮ್ಮ ಹೊಟ್ಟೆ ಒಳಗಡೆ ಶೇಖರಣೆ ಮಾಡಿಡುತ್ತೆ. And these residues of the insecticide lose our immunity and will cause diabetes, heart attack, and deathful diseases like diabetes. ನಾವು ಯಾವಾಗ ಈ ಔಷಧಿ ಹೊಡೆದಿರುವಂತಹ ಹಣ್ಣು ತರಕಾರಿಗಳನ್ನು ನಾವು ಸೇವನೆ ಮಾಡ್ತೀವಿ, ಇವು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಕಮ್ಮಿ ಮಾಡಿ ಕಮ್ಮಿ ಆದಾಗ ನಮಗೆ ಬರುವಂತ ಎಲ್ಲಾ ರೋಗಗಳು, ಕ್ಯಾನ್ಸರ್ ಆಗಿರ್ಬೋದು, ನಿಮ್ಮ ಸಕ್ಕರೆ ಕಾಯಿಲೆ ಆಗಿರ್ಬೋದು, BP ಒತ್ತಡ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸರ್ವಸಾಮಾನ್ಯ ಆಗ್ತದೆ. To increase the cancer hospitals, to build up the lot of hospitals is not the development and growth of the any national economy. ಇಂದು ಅತಿ ಹೆಚ್ಚು ಕ್ಯಾನ್ಸರ್ ಹಾಸ್ಪಿಟಲ್ಗಳನ್ನ ಕಟ್ಟುವಂಥದ್ದು, ಜಾಸ್ತಿ ನಮ್ಮ ಆರೋಗ್ಯ ಕೇಂದ್ರಗಳನ್ನ ಮತ್ತೆ ಆಸ್ಪತ್ರೆಗಳನ್ನ ಕಟ್ಟುವಂಥದ್ದು, ಅದು ನಮ್ಮ ಬೆಳವಣಿಗೆ ಅಥವಾ ನಮ್ಮ ಶ್ರೇಯಸ್ಸ ಅಲ್ಲ. It is not a development, it is a swelling of the economy. Swelling means? क्या बोलते हैं swelling को? सृजन. ಇದು ಬೆಳವಣಿಗೆಯ ಮಾರ್ಗ ಅಲ್ಲ, ಇದು ನಮ್ಮ ಆರ್ಥಿಕತೆಯನ್ನ ಊದಿಸುವಂತ ವ್ಯವಸ್ಥೆ ಅಷ್ಟೇ. That means development is another factor and swelling is another factor. ಬೆಳವಣಿಗೆ ಎನ್ನುವುದೇ ಬೇರೆ ವಿಷಯ, ಊದ್ಕೊಳ್ಳೋದೇ ಬೇರೆ ವಿಷಯ. Development is the symptom of our human health and swelling is the symptom of our disease. ಬೆಳವಣಿಗೆ ಅನ್ನುವಂಥದ್ದು ಆರೋಗ್ಯವಂತ ಮನುಷ್ಯರ ಸೃಷ್ಟಿ, ಆರೋಗ್ಯಕರವಾದಂತ ಮನುಷ್ಯರ ಸೃಷ್ಟಿ ಅನ್ನೋದು ಬೆಳವಣಿಗೆ. ಆದ್ರೆ ಅನಾರೋಗ್ಯವಂತ ಮನುಷ್ಯರನ್ನ ಸೃಷ್ಟಿ ಮಾಡ್ತಿರುವಂತದ್ದು ಆರ್ಥಿಕತೆಯ ಊದುವಿಕೆ ಅಥವಾ ಹಿಗ್ಗುವಿಕೆ. ಹಾಗಂದ್ರೆ that means when you practice chemical farming, number one, you are not spiritual, you are atheist. ಹಾಗಾದ್ರೆ ನೀವು ಯಾವಾಗ ರಾಸಾಯನಿಕ ಕೃಷಿಯನ್ನ ನೀವು ಮಾಡ್ತಿದ್ದೀರಿ ಎಂದಾಗ ನೀವು ಆಧ್ಯಾತ್ಮದ ಜೊತೆ ಇಲ್ಲ ಅಥವಾ ದೇವ್ರ ಜೊತೆ ಇಲ್ಲ, ನೀವು ಆಸ್ತಿಕರಲ್ಲ, ನೀವು ನಾಸ್ತಿಕರು. To feed the poison to anybody is not a punyam, it is a papam. ಯಾರಿಗೋ ಒಂದು ವಿಷ ತಿನ್ಸೋ ಅಂತದ್ದು ಪುಣ್ಯದ ಕೆಲಸ ಅಲ್ಲ, ಅದು ಘೋರ ಪಾಪ. Is it correct? ಒಪ್ಕೋತೀರಾ? लोगों को जल खिलाना पाप है या पुण्य है? ಜನಗಳಿಗೆ ವಿಷ ತಿನ್ಸೋದು ಪುಣ್ಯನಾ ಪಾಪನಾ? और रासायनिक खेती करने वाले कौन है? ये पापी है, पुण्यवान है? पापी है. यहाँ बैठे हुए छोड़कर तो टमाटर मांगे मुझे, ठीक है? That means it is not the spiritual life, it is totally 100% atheism. ಹಾಗಂದ್ರೆ ಇದ್ಯಾವುದು ಕೂಡ ನಮ್ಮ ಆಸ್ತಿಕರ ಜೀವನ ಅಲ್ಲ ಅಥವಾ ಆಧ್ಯಾತ್ಮದ ಜೀವನ ಅಲ್ಲ, ಇದು ನಾಸ್ತಿಕರ ಜೀವನ ಆಗ್ತದೆ. To feed the poison to anybody is not dharma, it is adharma. ಯಾರಿಗೋ ಒಬ್ರಿಗೆ ವಿಷ ಉಣಿಸುವಂಥದ್ದು ಧರ್ಮ ಅಲ್ಲ, ಅದು ಅಧರ್ಮ. That means if you are practicing chemical farming, you are not doing dharma, you are following adharma. ನೀವು ಹಾಗಾದ್ರೆ ರಾಸಾಯನಿಕ ಕೃಷಿ ಮಾಡ್ತಿದ್ದೀರಿ ಅಂದ್ರೆ ನೀವು ಧರ್ಮ ಮಾಡ್ತಿಲ್ಲ, ಅಧರ್ಮ ಮಾಡ್ತಿದ್ದೀರಿ ಅಂತ ಅರ್ಥ. And adharma is a papam, it is not a punya. ಅಧರ್ಮ ಅನ್ನುವಂಥದ್ದು ಪಾಪವೇ ಸರಿ, ಅದು ಪುಣ್ಯ ಅಲ್ಲ. So the question is raised. ಹಾಗಾದ್ರೆ ಪ್ರಶ್ನೆ ಉದ್ಭವ ಆಗ್ತಿದೆ, whether we have to continue chemical farming or stop. ನಾವು ಇನ್ಮೇಲೆ ಆದ್ರೂ ರಾಸಾಯನಿಕ ಕೃಷಿ ಮಾಡ್ಬೇಕಾ, ನಿಲ್ಲಿಸ್ಬೇಕಾ? Who are following chemical farming, please up the hands. ಯಾರೆಲ್ಲ ರಾಸಾಯನಿಕ ಕೃಷಿ ಮಾಡ್ತಿದ್ದೀರಿ ಪ್ರಾಮಾಣಿಕವಾಗಿ ಕೈ ಎತ್ತಿ. ಪ್ರಾಮಾಣಿಕ. Okay. Now, who are willing to stop the chemical farming?
ಯಾರೆಲ್ಲ ರಾಸಾಯನಿಕ ಕೃಷಿ ನಿಲ್ಲಿಸಬೇಕು ಅಂತಿದ್ರಿ ಅವರೆಲ್ಲ ಕೈ ಎತ್ತಿ. Beautiful. ಅತಿ ಸುಂದರ. ಎರಡೆರಡು ಕೈ ಎತ್ತಿದ್ರಿ, ತುಂಬಾ ಖುಷಿ ಆಗ್ತಿದೆ. Green revolution is not a revolution, it is a fraud. ಹಸಿರು ಕ್ರಾಂತಿ ನಿಜವಾದ ಹಸಿರು ಕ್ರಾಂತಿ ಅಲ್ಲ, ಅದು ಆಗಿದಂತ ದೊಡ್ಡ ಮೋಸ. Green revolution is not a revolution, it is a pre-planned conspiracy to exploit our economy and cultural structure. ಹಸಿರು ಕ್ರಾಂತಿ ಒಂದು ಕ್ರಾಂತಿ ಆಗ್ಲಿಲ್ಲ, ಅದು ಒಂದು ವ್ಯವಸ್ಥಿತವಾದಂತ ಹುನ್ನಾರು ನಮ್ಮ ಆರೋಗ್ಯ, ಆರ್ಥಿಕತೆ ಮತ್ತೆ ನಮ್ಮ ಸಂಪತ್ತು ಮತ್ತೆ ನಮ್ಮ ಸಂಸ್ಕೃತಿಯನ್ನ ಹೊಡಿಲಿಕ್ಕೆ ಮಾಡಿದಂತ ದೊಡ್ಡ ಹುನ್ನಾರದು. Revolution means non-violent creation. Non-violent creation, that is the revolution. Non-violent, ahinsak. ರೆವಲ್ಯೂಷನ್ ಅಥವಾ ಕ್ರಾಂತಿ ಅಂದ್ರೆ ಅಹಿಂಸಾತ್ಮಕವಾಗಿ ಮಾಡಬೇಕಾಗಿರೋದು ನಿಜವಾದ ಕ್ರಾಂತಿ. And chemical farming is only violence. ರಾಸಾಯನಿಕ ಕೃಷಿ ಅಂದ್ರೆ ಬರೀ ಹಿಂಸೆಯೇ ಸರಿ. When you utilize chemical fertilizer and insecticides, you kill entire living being in the soil. ನೀವು ಯಾವಾಗ ರಾಸಾಯನಿಕ ಕೃಷಿ ಮಾಡ್ತೀರಿ, ಭೂಮಿಯಲ್ಲಿರುವಂತ ಎಲ್ಲ ಜೀವಕೋಶಗಳನ್ನು ಸಾಯಿಸ್ತೀರಿ. It is a violence. ಹಾಗಾದ್ರೆ ಅದು ಹಿಂಸೆ ಅಲ್ವಾ? How we can say it is a revolution? ಹಾಗಾದ್ರೆ ಇದನ್ನ ಹೇಗೆ ನೀವು ಕ್ರಾಂತಿ ಅಂತೀರಿ? ಹಿಂಸೆನ ಹೇಗೆ ಕ್ರಾಂತಿ ಅನ್ನಕ್ಕಾಗುತ್ತೆ? You are utilizing lot of bags of the urea. If you will eat one teaspoonful of urea, you will die. ನೀವು ಸಿಕ್ಕಾಬಟ್ಟೆ ಯೂರಿಯಾವನ್ನು ಬಳಸ್ತಿದ್ದೀರಿ, ಆದ್ರೆ ಒಂದೇ ಒಂದು ಚಮಚ ಯೂರಿಯಾವನ್ನು ನೇರವಾಗಿ ತಿಂದ್ರೆ ನೀವು ಸತ್ತೇ ಹೋಗ್ಬಿಡ್ತೀರಿ. ಆದ್ರೆ ಭೂಮಿಗೆ ಟನ್ಗಟ್ಟಲೆ ಯೂರಿಯಾಗಳನ್ನು ಸುರಿತಾ ಇದ್ರಿ. And the soil, a lot of microorganisms are not visible by our noise, and when you utilize truckload the urea, entire living being is totally destroyed. ಭೂಮಿಯಲ್ಲಿ ಅಸಂಖ್ಯಾತವಾದಂತ ಅಗೋಚರವಾದಂತ ನಮ್ಮ ಸಾಮಾನ್ಯ ಮನುಷ್ಯನ ಕಣ್ಣಿಗೆ ಕಾಣದೇ ಇರುವಂತ ಕೋಟಿ ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳಿದೆ. ನೀವು ಯೂರಿಯಾ ಹಾಕಿದಾಗ ಅವೆಲ್ಲವೂ ಸತ್ತು ಹೋಗ್ತದೆ. It is not a non-violence, it is a violence. ಇದು ಅಹಿಂಸೆ ಅಲ್ಲ, ಇದು ದೊಡ್ಡ ಹಿಂಸೆ. Those who are practicing chemical farming, they are promoting only violence, not. ಯಾರೆಲ್ಲ ರಾಸಾಯನಿಕ ಕೃಷಿಯನ್ನ ಬಳಸ್ತಿದ್ದೀರಿ, ನೀವೆಲ್ಲ ಹಿಂಸಾವಾದಿಗಳೇ. ಅಹಿಂಸೆಯನ್ನ ನೀವು ಹೇಳಂಗೇ ಇಲ್ಲ, ನೀವೆಲ್ಲ ಹಿಂಸೆ ಮಾಡ್ತಿರೋರೆ. When the government of India at that time, in the parliament, the former Prime Minister of India, Honorable Pandit Jawaharlal Nehru ji, has assured the nation in the parliamentary speech that we are accepting the revolution to become self-reliant in the food grain production. ನಮ್ಮ ಮಾಜಿ ಪ್ರಧಾನಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಮ್ಮ ಲೋಕಸಭೆಯಲ್ಲಿ ನಾವು ಹೆಚ್ಚು ಪ್ರಮಾಣದ ಆಹಾರ ಉತ್ಪಾದನೆ ಮಾಡಲಿಕ್ಕೋಸ್ಕರ ಹಸಿರು ಕ್ರಾಂತಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿದ್ರು. If you ask this question to the agricultural universities, ICAR, Indian Council of Agricultural Research, IAAR, and 78 agricultural universities, whether our country became self-reliant in food grain production by green revolution, they will say, oh, okay, 100% we became self-reliant. ನಮ್ಮ ದೇಶದ ICAR ಅದು IAR ಆಗುವುದು ಯಾವುದೇ ನಮ್ಮ ದೇಶದಲ್ಲಿರುವಂತ ಕೃಷಿ ವಿಶ್ವವಿದ್ಯಾಲಯಗಳನ್ನ ಹೋಗಿ ಕೇಳಿದ್ರೆ, ಹಸಿರು ಕ್ರಾಂತಿಯಿಂದ ನೀವು ನಮಗೆ ಜಾಸ್ತಿ ಆಹಾರವನ್ನು ಉತ್ಪಾದನೆ ಮಾಡಕ್ ಆಯ್ತಾ ಅನ್ನೋ ತರ ಹೇಳಿದ್ರೆ ಅವರು ಘಂಟಾಘೋಷವಾಗಿ ಹೇಳ್ತಾರೆ, ಹಸಿರು ಕ್ರಾಂತಿಯಿಂದನೇ ಆಹಾರ ಉತ್ಪಾದನೆ ಜಾಸ್ತಿ ಆಯ್ತು ಅಂತ ಹೇಳಿ. Even our policy maker also accept, that we have become self-reliant in the food grain production by means of the green revolution. ಇವತ್ತು ನಮ್ಮ ಕಾನೂನು ಬದಲಾವಣೆ ಮಾಡುವಂತ ಅಥವಾ ಕಾನೂನು ಅಧಿಕಾರ ಮಾಡ್ತಿರುವಂತ ಯಾವ ವ್ಯವಸ್ಥೆ ಇದೆ ಅವರೂ ಕೂಡ ಘಂಟಾಘೋಷವಾಗಿ ಹೇಳ್ತಾರೆ, ಹಸಿರು ಕ್ರಾಂತಿಯಿಂದನೇ ನಮಗೆ ಬೇಕಾಗಿರುವಂತ ಆಹಾರ ಧಾನ್ಯಗಳನ್ನು ಹೆಚ್ಚು ಬೆಳೆಯಕ್ಕಾಯ್ತು ಅಂತ ಹೇಳಿ. It is totally wrong. ಅದು ನಿಜವಾಗ್ಲೂ ತಪ್ಪು, ಅದು ಸಂಪೂರ್ಣವಾಗಿ ತಪ್ಪು ಮಾಹಿತಿ.
these people are misguiding the nation when they claim that our nation became self-reliant in the Punjab portion by means of the Green Revolution. ಇವರೆಲ್ಲರೂ ದೇಶದ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ದಿಕ್ಕನ್ನ ಬದಲಾಯಿಸ್ತಿದ್ದಾರೆ. ಹಸಿರು ಕ್ರಾಂತಿಯಿಂದನೇ ನಮ್ಮ ದೇಶದ ದವಸ ಧಾನ್ಯಗಳು ಮತ್ತೆ ನಮ್ಮ ಆಹಾರ ಉತ್ಪಾದನೆ ಜಾಸ್ತಿ ಆಯ್ತು ಅಂತ ಹೇಳಿ. I will give example. ನಾನು ಉದಾಹರಣೆ ಕೊಡ್ತೀನಿ. What is the definition of the food grain? ಆಹಾರದ ದವಸ ಧಾನ್ಯಗಳು ಅಂದ್ರೆ ಅದಂದ್ರೆ ಏನು? Only wheat? No. ಬರೀ ಗೋಧಿಯ ಅಲ್ವಾ? ಬರೀ ಗೋಧಿ ಅಲ್ಲ. Only rice? No. ಬರೀ ಅನ್ನವ, ಬರೀ ಅಕ್ಕಿಯ ಅಲ್ಲ, ಬರೀ ಅಕ್ಕಿ ಅಲ್ಲ. I accept. In the wheat and rice production, our nation has become self-reliant. No problem. I accept. ನಾವು ಒಪ್ಕೊಳ್ತೀನಿ. ಗೋಧಿ ಮತ್ತೆ ಅಕ್ಕಿಯ ಉತ್ಪಾದನೆಯಲ್ಲಿ ನಮ್ಮ ದೇಶ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಉತ್ಪಾದನೆ ಮಾಡ್ತಿದೆ ಅಂತ ನಾವು ಒಪ್ಕೊಳ್ತೀನಿ. But only wheat and rice is not the food. ಬರೀ ಗೋಧಿ ಅಕ್ಕಿ ಅಷ್ಟೇ ಊಟ ಅಲ್ಲ. The food means the grains, pulses, oilseeds, fruits, vegetables, medicinal plant, and all other related food material. ಆಹಾರ ಅಂದ್ರೆ ಅಕ್ಕಿ ಗೋಧಿ ಅಷ್ಟೇ ಅಲ್ಲ, ಅದರ ಜೊತೆಗೆ Edible ಕಾಳುಗಳು, oil. ಗಡ್ಡಿಗಳು, ದವಸ ಧಾನ್ಯ, ಹಣ್ಣು, ಹಂಪ್ಲು, ತರಕಾರಿ, ಸೊಪ್ಪು ಎಲ್ಲ ಸೇರಿ ಆಹಾರ ಆಗ್ತದೆ. Edible oil also. ಎಣ್ಣೆ ಕಾಳುಗಳು ಮತ್ತೆ ಎಣ್ಣೆ ಉತ್ಪಾದನೆ ಮಾಡುವಂತದ್ದು ಎಲ್ಲವೂ ಸೇರಿ ಆಹಾರ ಆಗ್ತದೆ. The domestic consumption of the edible oil of India is 250 lakh metric ton per year. ನಮ್ಮ ದೇಶದ ಆಹಾರಕ್ಕೆ ಅಥವಾ ಊಟಕ್ಕೆ ಬಳಸುವಂತ ಎಣ್ಣೆಯ ಉತ್ಪಾದನೆ ಅಥವಾ ಬಳಕೆ ಆಗ್ತಿರುವಂತ ಎಣ್ಣೆ 250 ಲಕ್ಷ ಮೆಟ್ರಿಕ್ ಟನ್ ಪ್ರತಿ ವರ್ಷಕ್ಕೆ. Our domestic production of the oil seeds or edible oil is only 100 lakh metric ton. ಆದ್ರೆ ಎಣ್ಣೆ ಕಾಳುಗಳ ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಿರುವಂತದ್ದು 100 ಲಕ್ಷ ಮೆಟ್ರಿಕ್ ಟನ್ ಒಂದು ವರ್ಷಕ್ಕಷ್ಟೇ. Indian government is importing every year 140 to 160 lakh metric ton of the oil, edible oil from outside countries. Every year. ಭಾರತ ದೇಶ ಪ್ರತಿ ವರ್ಷ 140 ರಿಂದ 160 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಎಣ್ಣೆಯನ್ನ ಬೇರೆ ದೇಶದಿಂದ ನಮಗೆ ಆಮದು ಮಾಡ್ಕೊಳ್ತಾ ಇದೆ. This palm oil is coming from Malaysia, Indonesia and Philippines. ನಮ್ಮ ಪಾಮ್ ಆಯಿಲ್ ಅನ್ನು ತಾಳೆ ಎಣ್ಣೆ ಇಂಡೋನೇಷಿಯಾ, ಮಲೇಷಿಯಾ ಮತ್ತೆ ಫಿಲಿಪೀನ್ಸ್ ದೇಶಗಳಿಂದ ನಮಗೆ ಆಮದಾಗ್ತಿದೆ. Soybean oil is coming from the Brazil and China. ಸೋಯಾಬೀನ್ ಎಣ್ಣೆ ಕೂಡ ನಮ್ಮ ಬ್ರೆಜಿಲ್ ಮತ್ತೆ ಚೈನಾ ಇಂದ ಆಮದಾಗ್ತಿದೆ. Sunflower oil is coming from the Soviet Rus and Ukraine and Argentina maximum. ನಮ್ಮ ಸೂರ್ಯಕಾಂತಿ ಎಣ್ಣೆ ಸೋವಿಯತ್ ಒಕ್ಕೂಟ, ಇಸ್ರೇಲ್ ಮತ್ತೆ ನಮ್ಮ ಯುಕ್ರೇನ್ ಇಂದ ಆಮದಾಗ್ತಿದೆ. That means to import 150 lakh metric ton of the oil, edible oil every year, it is not a symptom of the self-reliant India. ಹಾಗಂದ್ರೆ ನಮ್ಮ ಅವಶ್ಯಕತೆಗಿಂತ ನಮ್ಮ ಬಯಕೆಗೆ ಬೇಕಾಗಿರೋದಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ನಮಗೆ ಬೇಕಾಗಿರೋದು 250 ಮೆಟ್ರಿಕ್ ಟನ್ನು, 250 ಲಕ್ಷ ಮೆಟ್ರಿಕ್ ಟನ್, ನಮಗೆ ಉತ್ಪಾದನೆ ಆಗ್ತಿರೋ ಬರೀ 100 ಲಕ್ಷ ಮೆಟ್ರಿಕ್ ಟನ್, 140 ರಿಂದ 160 ಮೆಟ್ರಿಕ್ ಟನ್ ಅಷ್ಟು ಎಣ್ಣೆಯನ್ನ ನಾವು ಆಮದು ಮಾಡ್ಕೊಳ್ತಿದೀವಿ ಅನ್ನೋದಾದ್ರೆ ಇದು ಸ್ವಾವಲಂಬಿನ? ನಮ್ಮ ದೇಶ ಎಣ್ಣೆ ಉತ್ಪಾದನೆ ಸ್ವಾವಲಂಬಿ ಆಗಿದೀವಾ? Is it correct? ಒಪ್ಕೊಳ್ತೀರಾ? ये लक्षण है स्वावलंबन का? ಇದು ಸ್ವಾವಲಂಬಿಯ ಲಕ್ಷಣಗಳ? No. Last year 2023-24 Government of India imported 69 lakh metric ton of the pulses from outside country. 2023 ಮತ್ತೆ 24ನೇ ಸಾಲಿನಲ್ಲಿ ನಮ್ಮ ಭಾರತ ದೇಶ 69 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕಾಳು ಕಡ್ಡಿಗಳನ್ನ ಆಮದು ಮಾಡಿಕೊಂಡಿದೆ. Every year we are importing pulses from the outside countries, maybe Australia, maybe Mozambique, maybe other countries. ಪ್ರತಿ ವರ್ಷ ನಾವು ದ್ವಿದಳ ಧಾನ್ಯಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಆಸ್ಟ್ರೇಲಿಯಾ ಆಗಿರ್ಬೋದು, ಮೊಜಾಂಬಿಕ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ಪ್ರತಿ ವರ್ಷ ನಾವು ಆಮದು ಮಾಡ್ಕೊಳ್ತಾನೆ ಇದೀವಿ. That means we are not self-reliant in the
pulses production. ಹಾಗಾದ್ರೆ ನಾವು ನಮ್ಮ ಕಾಳುಗಳು ದ್ವಿದಳ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಲ್ಲ. A dry fruit कहाँ से आ रहा है? Dry fruit, a बादाम, पिस्ता, काजू, कैशनट, ಡ್ರೈ ಫ್ರೂಟ್ಗಳು ಎಲ್ಲಿಂದ ಬರ್ತಿದೆ? ನಿಮ್ಮ ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲ ಎಲ್ಲಿಂದ ಬರ್ತಿದೆ? ಮಿಡಲ್ ಏಷ್ಯಾ ಅಂದ್ರೆ ಮಧ್ಯ ಏಷ್ಯಾ ಭಾಗದಿಂದ ಬರ್ತಿದೆ ನಮಗೆ. Government of India importing lakhs of the metric ton of the dry fruit from out of the country. ನಮ್ಮ ದೇಶ ಲಕ್ಷ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ ಅವನ್ನ ಆಮದು ಮಾಡ್ಕೊಳ್ತಾನೆ ಇದೀವಿ. You go to the fruit stall in the market, you will see there are apples kept for sale. The sticker imported from China, imported from Brazil, imported from New Zealand. That means lakhs of the metric ton apple are imported by government of India every year. ಅಂದ್ರೆ ನಾವು ಮಾರುಕಟ್ಟೆಗೆ ಹೋದಾಗ ಆಪಲ್ ಸೇಬನ್ನ ನೋಡಿದಾಗ ಸೇಬಿನ ಮೇಲೆ ಅದರಲ್ಲೊಂದು ಸ್ಟಿಕ್ಕರ್ ಅಥವಾ ಒಂದು ಬಿಲ್ಲೆ ಹಂಚಿರ್ತಾರೆ. ಅದರಲ್ಲಿ ಬರ್ದಿರ್ತಾರೆ ಈ ಹಣ್ಣು ಚೈನಾ ಇಂದನೋ ಬ್ರೆಜಿಲ್ ಇಂದನೋ ಅಥವಾ ಬೇರೆ ಯಾವುದೋ ದೇಶದಿಂದ ಆಮದಾಗಿದೆ ಅಂತ ಹೇಳಿ. ಅದಕ್ಕೂ ಲಕ್ಷಾಂತರ ಮೆಟ್ರಿಕ್ ಟನ್ ಅಷ್ಟು ಆತರ ಹಣ್ಣುಗಳು ಅಥವಾ ಸೇಬು ನಮ್ಮ ದೇಶಕ್ಕೆ ಆಮದಾಗ್ತಾ ಇದೆ. And we're importing spices, lakhs of them from the outside country every year. ಜೊತೆಗೆ ಲಕ್ಷಾಂತರ ಕೋಟಿ ಮೆಟ್ರಿಕ್ ಟನ್ ಅಷ್ಟು ನಮ್ಮ ಮಸಾಲಾ ಪದಾರ್ಥಗಳನ್ನು ಸ್ಪೈಸಸ್ ಅಂತ ಹೇಳ್ತೀವಿ ಅವುಗಳನ್ನ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತದೆ. ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ಬಂದಿದ್ದು ನಮ್ಮ ಹತ್ರ ಇರುವಂತ ಸ್ಪೈಸಸ್ ಅಥವಾ ನಮ್ಮ ಹತ್ರ ಇರೋ ಮಸಾಲಾ ಪದಾರ್ಥಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೊರಗಡೆಯಿಂದ ಬಂದ್ರು. ಆದ್ರೆ ಇವತ್ತಿನ ದೇಶದ ಪರಿಸ್ಥಿತಿ ನಾವು ಹೊರಗಡೆಯಿಂದನೇ ನಾವು ಆಮದು ಮಾಡ್ಕೊಳ್ತಾ ಇದೀವಿ. Even 100% potassic fertilizer we are importing every year. 100% potassic fertilizer. 100% ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು 100% ಹೊರ ದೇಶದಿಂದ ಆಮದು ಮಾಡ್ಕೊಳ್ತಾ ಇದೀವಿ. 78% phosphoric fertilizer we are importing. ಫಾಸ್ಫರಿಕ್ ಆಧಾರಿತ ರಾಸಾಯನಿಕಗಳನ್ನ 70% ಅಷ್ಟು ನಾವು ಆಮದು ಮಾಡ್ಕೊಳ್ತಾ ಇದೀವಿ. And 28% of the urea we are importing. 28% ಅಷ್ಟು ಯೂರಿಯಾವನ್ನ ಮತ್ತೆ ನಾವು ಆಮದು ಮಾಡ್ಕೊಳ್ತಾ ಇದೀವಿ. Even seed technology we are importing from outside. The GM cotton, it is a foreign technology, it is not Indian technology. ಬೀಜಗಳನ್ನು ಕೂಡ ಹೊರಗಡೆ ಆಮದು ಮಾಡ್ಕೊಳ್ತಾ ಇದೀವಿ. ಬಿಟಿ ಅನ್ನೋ ಹೆಸರಲ್ಲಿ ಅಥವಾ ಕುಲಾಂತರಿ ಅನ್ನೋ ಹೆಸರಲ್ಲಿ ನಾವು ಇವತ್ತು ಹೊರಗಡೆ ದೇಶದಿಂದ ಬೀಜಗಳನ್ನು ಆಮದು ಮಾಡ್ಕೊಳ್ತಾ ಇದೀವಿ. That means what the claims are done by the Indian Council of Agriculture Research and 78 Agriculture University that by means of the Green Revolution our country became self-reliant in the food environment, totally wrong. They are misguiding nation. Our country is not self-reliant in the food production today also and never in future also. ಹಾಗಂದ್ರೆ ನಮ್ಮ ದೇಶದ ಕೃಷಿ ವಿಶ್ವವಿದ್ಯಾಲಯಗಳು ಸುಮಾರು 78ಕ್ಕೆ ಹೆಚ್ಚು ಕೃಷಿ ವಿಶ್ವವಿದ್ಯಾಲಯಗಳು ನಮಗೆಲ್ಲ ಹೇಳ್ತಾ ಇರೋಂಥದ್ದೇನು ಹಸಿರು ಕ್ರಾಂತಿಯಿಂದ ನಾವು ಸ್ವಾವಲಂಬಿಗಳಾದ್ವಿ ಅಂತ ಹೇಳ್ತಿರುವಂತ ಒಂದು ಘನಘೋರ ಸುಳ್ಳನ್ನ ನಮ್ಗೆಲ್ಲರಿಗೂ ಹೇಳಿ ಇವತ್ತು ನಾವು ಸ್ವಾವಲಂಬಿಗಳಾಗಿದ್ದೀವಿ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಅಥವಾ ಇಡೀ ದೇಶದ ಜನತೆಗೆ ದೊಡ್ಡ ಸುಳ್ಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಇಷ್ಟೂ ಪದಾರ್ಥಗಳನ್ನ ನಾವು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಪದಾರ್ಥಗಳನ್ನ ನಾವು ಆಮದು ಮಾಡ್ಕೊಳ್ತಿದ್ದೀವಿ ಊಟಕ್ಕೋಸ್ಕರ ಅನ್ನೋದಾದ್ರೆ ನಿಮ್ಮ ಸ್ವಾವಲಂಬನೆ ಎಲ್ಲಿಂದ ಬಂತು? How much maximum quantity of the chemical fertilizer insecticide we are utilizing? In that same ratio, the cancer, diabetes, heart disease is increasing. ಎಷ್ಟು ಪ್ರಮಾಣದಲ್ಲಿ ನಾವು ರಾಸಾಯನಿಕ ಬಳಕೆಯನ್ನ ಜಾಸ್ತಿ ಮಾಡ್ತಾ ಇದೀವೋ ಅಷ್ಟೇ ಪ್ರಮಾಣದಲ್ಲಿ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಮ್ಮಲ್ಲಿ ಕ್ಯಾನ್ಸರ್, ಡಯಾಬಿಟಿಕ್ ಮತ್ತೆ ಹಾರ್ಟ್ ಅಟ್ಯಾಕ್ ಅನ್ನುವಂತ ರೋಗಗಳು ಜಾಸ್ತಿ ಆಗ್ತಾ ಇದೆ. Even the global warming and climate change is the problem created by chemical farming and organic farming. ಈಗಲೂ ಕೂಡ ನಮ್ಮ ಹವಾಮಾನ ವೈಪರೀತ್ಯ ಮತ್ತೆ ಹವಾಮಾನದ ತಾಪಮಾನ ಹೆಚ್ಚಾಗಲಿಕ್ಕೆ ನೇರವಾದಂತ ಕಾರಣ ನಮ್ಮ ರಾಸಾಯನಿಕ ಕೃಷಿ ಮತ್ತೆ ಸಾವಯವ ಕೃಷಿ. So tell me now,
whether we have to continue chemical farming or stop. ಸೊ ಹಾಗಾದ್ರೆ ಇವಾಗ ಹೇಳಿ, ನಾವು ರಾಸಾಯನಿಕ ಕೃಷಿ ಮತ್ತೆ ನಮ್ಮ ಸಾವಯವ ಕೃಷಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾ? Stop chemical farming. ಸ್ಟಾಪ್ ಕೆಮಿಕಲ್ ಫಾರ್ಮಿಂಗ್ ನಿಲ್ಸ್ಬೋದಾ? ರಾಸಾಯನಿಕ ಕೃಷಿ ನಿಲ್ಸ್ಬೋದಾ? ನಿಲ್ಸ್ಬೇಕಾ? Okay? 100%. ಹೌದಾ? 100% ಒಪ್ಕೋತೀರಾ? We will see. We will see. ನೋಡೋಣ, ನಾವೆಲ್ಲ ನೋಡೋಣ. Okay. ಸರಿ. साथियों, आए मैसेज आए हैं टी बैग का। कितना बजे अभी? इसको टी चाहिए, इसलिए वो मुझे बोल रहा है टी बैग लेना है। ठीक है, अभी ये बोलते हैं कि टी बैग लेना है। टी इज ए हाईली पॉइजनस मटेरियल। ನೋಡಿ, ಇವ್ರು ಹೇಳ್ತಿದ್ದಾರೆ ಟೀ ಕುಡಿಯೋದಕ್ಕೋಸ್ಕರ ಒಂದು ವಿರಾಮ ತಗೊಳ್ಳೋಣ ಅಂತ, ಆದ್ರೆ ಟೀ ಕೂಡ ಒಂದು ದೊಡ್ಡ ವಿಷಕಾರಿಯಾದಂತ ಪದಾರ್ಥ. ಹೆಚ್ಚು tea is having the tannin and caffeine also, which are hazardous for human health. ಟೀ ಕೆಫೀನ್ ಮತ್ತೆ ಟ್ಯಾನಿನ್ ಅನ್ನುವಂತ ಅಂಶಗಳನ್ನ ಹೊಂದಿದೆ. ಅವೆರಡು ಅಂಶಗಳು ಮನುಷ್ಯನ ಆರೋಗ್ಯಕ್ಕೆ ಅತ್ಯಂತ ವಿಕೃತ ಪರಿಣಾಮಗಳನ್ನ ಬೀರುತ್ತದೆ. And tea plantation have destroyed the biodiversity of the huge quantity in the Himalayan and the Western Ghat. ನಮ್ಮ ಟೀ ತೋಟಗಳನ್ನ ಮಾಡ್ಲಿಕ್ಕೆ ಅಲ್ಲಿದ್ದಂತ ದೊಡ್ಡ ದೊಡ್ಡ ಕಾಡುಗಳನ್ನ ಕಡಿದು ಕಾಡುಗಳನ್ನ ಸರ್ವನಾಶ ಮಾಡಿ ಅಲ್ಲಿ ನಮ್ಮ ಟೀ ತೋಟಗಳನ್ನ ಮಾಡಿದ್ದೇವೆ. But today you take the tea, but not tomorrow, okay? ಇವತ್ತು ಟೀ ಕುಡೀರಿ, ನಾಳೆ ಕುಡಿಬೇಡಿ. Tea break, tea break. ಇವಾಗ ಟೀ ಬ್ರೇಕ್ 15 minutes only. 15 ನಿಮಿಷ. ಸ್ನೇಹಿತರೆ, ಸುಭಾಷ್ ಪಾಲೇಕರ್ ಕೃಷಿಯ ತಂತ್ರಜ್ಞಾನ ಮತ್ತೆ ಫಿಲಾಸಫಿ ಪುಸ್ತಕಗಳಲ್ಲಿ ಏನ್ ಬೆಳಿಗ್ಗೆ ಅನಾವರಣ ಆಯ್ತು, ಆ ಪುಸ್ತಕಗಳು ನಿಮ್ಗೆ ಬಾಗಿಲಿಂದ ಆಚೆ ಹೋದ ತಕ್ಷಣ ಮಾರಾಟಕ್ಕಿದೆ. ಕನ್ನಡ ಮತ್ತೆ ಇಂಗ್ಲಿಷ್ ಭಾಷೆ ಎರಡರಲ್ಲೂ ಇದೆ. ತಗೊಂಡು ನೀವತ್ತು ಇಲ್ಲಿ ಏನ್ ಕೇಳಿದ್ದೀರ ಅದನ್ನ ಮತ್ತೆ ಮತ್ತೆ ಓದಿ ಜೀರ್ಣಿಸ್ಕೊಂಡು ನೀವು ಅದನ್ನ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಪುಸ್ತಕಗಳ ಆಚೆ ಇದೆ, ದಯಮಾಡಿ ಎಲ್ಲರೂ ತಗೊಳ್ಳಿ. ಕನ್ನಡ ಬೇಕಾದ್ರೆ ಕನ್ನಡ ಖರೀದಿ ಮಾಡಬಹುದು, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಖರೀದಿ ಮಾಡಬಹುದು. ಎರಡೂ ಭಾಷೆಯಲ್ಲಿ ಇದೆ, ಖರೀದಿ ಮಾಡ್ಕೊಳ್ಳಿ.